ನಮಸ್ಕಾರ, ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿಯಿಂದ ಶೋಕಾಸ್ ನೋಟಿಸ್. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಉತ್ತರ ಕೊಡುವ ಶಕ್ತಿ ಇದೆ. ಬಿಜೆಪಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿಕೆ. ನಾಯಕರ ಭೇಟಿಗೆ ದೆಹಲಿಗೆ ಹೋಗ್ತಿಲ್ಲ, ಸಾಮಾನ್ಯವಾಗಿ ಸಿಕ್ಕರೆ ಭೇಟಿಯಾಗ್ತೇವೆ. ವಿಜೇಂದ್ರಗೆ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ ರಮೇಶ್ ಜಾರಕಿಹೊಳಿ. ಕಳೆದ 15 ವರ್ಷದಿಂದ ಯತ್ನಾಳ್ ಉಚ್ಚಾಟನೆ ಎನ್ನುವ ಮಾತು ಕೇಳಿ ಬರ್ತಾ ಇದೆ. ನಾನೊಂದು ದಿನ ನಾನು ನಂಬರ್ 1 ಆಗ್ತೇನೆ. ಬಿಜೆಪಿಯ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ. ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡುವ ಶಕ್ತಿ ಯತ್ನಾಳ್ ಅವರಿಗೆ ಇದೆ ಎಂದು ಬಿಜೆಪಿಯ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿದರು. ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡುವ ಶಕ್ತಿ ಯತ್ನಾಳ್ ಅವರಿಗೆ ಇದೆ ಎಂದು ಬಿಜೆಪಿಯ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಯತ್ನಾಳ್ ಅವರಿಗೆ ಕೇಂದ್ರ ಬಿಜೆಪಿಯ ಶೋಕಾಸ್ ನೋಟಿಸ್ ವಫ್ಕ್ ವಿಚಾರಕ್ಕೆ ಕೊಟ್ಟಿದ್ದಾರಾ ಅಥವಾ ವೈಯಕ್ತಿಕ ವಿಚಾರಕ್ಕೆ ಕೊಟ್ಟಿದ್ದಾರಾ ಗೊತ್ತಿಲ್ಲ. ವಫ್ಕ್ ಹೋರಾಟ ಇವತ್ತಿನಿಂದ ನಡೆದಿಲ್ಲ. ವಿಜೇಂದ್ರ ಅವರಿಗೂ ನೋಟಿಸ್ಗೂ ಸಂಬಂಧ ಇಲ್ಲ. ವಿಜೇಂದ್ರ ಅವರು ವಫ್ಕ್ ಯಾವ ಮಟ್ಟಿಗೆ ಯೋಚನೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಮ್ಮ ತಾಲೂಕಿನಲ್ಲಿ 5 ಜನ ಕಾರ್ಯಕರ್ತರನ್ನ ವಜಾ ಮಾಡಿದ್ದಾರೆ. ನಾವು ಹೋರಾಟ ಮಾಡ್ತೀವಿ ಅಂತ ರಾಜಕೀಯ ತಗೊಂಡು ಹೋಗೋದು ಸರಿಯಲ್ಲ ಎಂದ್ರು. ಯತ್ನಾಳ್ ಅವರಿಗೆ ಶಿಸ್ತು ಪಾಲನಾ ಕಮಿಟಿ ಅವರು ಸೆಂಟ್ರಲ್ ಶೋಕಾಸ್ ನೋಟಿಸ್ ಕೊಟ್ಟಿರುವಂಥದ್ದು. ಯತ್ನಾಳ್ ಜಿ ಅವರು ಈಸ್ ಕೇಪಬಲ್ ಆಫ್, ಅವರಿಗೆ ಶಕ್ತಿ ಇದೆ ಇದಕ್ಕೆ ಉತ್ತರ ಕೊಡ್ತಕ್ಕಂಥದ್ದಕ್ಕೆ. ಮತ್ತು ನೈಜವಾಗಿ ಯಾವ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ, ವಕ್ಫ್ ಹೋರಾಟವನ್ನು, ಆ ವಿಚಾರವಾಗಿ ಕೇಳ್ತಾ ಇದ್ದಾರಾ ಅಥವಾ ಬೇರೆ ವಿಚಾರವಾಗಿ ಕೇಳ್ತಾ ಇದ್ದಾರೋ ನೋಟಿಸಲ್ಲಿ ನಮಗೆ ಗೊತ್ತಿಲ್ಲ. ಯಾವುದೇ ವಿಚಾರಕ್ಕೆ ಬಂದರೆ ಪಕ್ಷದ ಸಂಘಟನೆ ವಿಚಾರದಲ್ಲಿ ಇರ್ಬೋದು ಅಥವಾ ಹೋರಾಟಗಳು ಮಾಡ್ತಕ್ಕಂಥ ವಿಚಾರದಲ್ಲಿ, ವಕ್ಫ್ ಹೋರಾಟವನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಯತ್ನಾಳ್ ಜಿ ಅವರಿಗೆ ಪೂರ್ಣ ಪ್ರಮಾಣದಕ್ಕಂಥ ಒಂದು ಬದ್ಧತೆ ಇದೆ ಮತ್ತು ಶಕ್ತಿ ಇದೆ. ಆ ನೋಟಿಸಸ್ಗೆ ಕ್ರಮಬದ್ಧವಾಗಿ ಅವರು ಉತ್ತರವನ್ನು ಕೊಡ್ತಾರೆ. ಯಾರು ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ ಕೊಡ್ತಾರೆ. ಎಲ್ಲೋ ಒಂದು ಕಡೆ ನಿಮ್ಮ ಹೋರಾಟ ತಡೆಯುವಂಥದ್ದೇನಾದರೂ ಆಗ್ತಾ ಇದೆ? ಆ ಥರದ ಯಾವ ಭಾವನೆಗಳು ಕೂಡ ಕೇಂದ್ರದಿಂದಾಗಲಿ ಅಥವಾ ರಾಜ್ಯದ ಪಕ್ಷದಿಂದ ಆಗಲಿ ನಮಗೆ ಬಂದಿಲ್ಲ. ಯಾಕಂದರೆ ವಕ್ಫ್ ಹೋರಾಟ ಇವತ್ತಿಂದ ನಡೀತಾ ಇಲ್ಲ. ಇದು ಭಾಳ ವರ್ಷಗಳ ಕಾಲದಿಂದನೂ ಕೂಡ ನಿರಂತರವಾಗಿ ಇದರ ಬಗ್ಗೆ ಸಾಕಷ್ಟು ಜನ ರೈತರು ಇದರ ಬಗ್ಗೆ ಚಳವಳಿ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ. ಇದು ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಬಂದಿರತಕ್ಕಂಥ ಕಾರಣ ಏನು ಅಂದರೆ, ವಕ್ಫ್ ಆ್ಯಕ್ಟನ್ನು ಇವತ್ತು ಕೇಂದ್ರ ಸರ್ಕಾರ ಅದನ್ನು ಅಮೆಂಡ್ಮೆಂಟ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳ ಇಚ್ಛೆ ಏನಿತ್ತು, ಅದಕ್ಕೆ ಅನುಸಾರವಾಗಿ ನಾವು ಅದಕ್ಕೆ ತಯಾರಿ ಮಾಡ್ಕೊತಾ ಇದ್ವಿ. ಯಾವ ಭಾವನೆಗಳಲ್ಲಿ ಅದನ್ನು ಬದಲಾವಣೆಗಳನ್ನು ಅಥವಾ ಅಮೆಂಡ್ಮೆಂಟ್ಗಳನ್ನು ತರೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಅದರ ಒಳಗೆ ಶ್ರೀಯುತ ಜಮೀರ್ ಅಹಮದ್ ಅವರು, ಕರ್ನಾಟಕ ಸರ್ಕಾರ ಮಂತ್ರಿಗಳು ಇವತ್ತು ಅದನ್ನು ಪಬ್ಲಿಕ್ ಗ್ರೀವೆನ್ಸಸ್ಸು ಅಥವಾ ಅಹವಾಲನ್ನು ಕೇಳೋ ರೂಪದಲ್ಲೋ ಅಥವಾ ಅದಾಲತ್ ನಡೆಸಿದ್ದೀನಿ ಅಂತಲೋ ಅಥವಾ ಪಬ್ಲಿಕ್ ಮೀಟಿಂಗ್ ಮಾಡಿದ್ದೀನಿ ಅನ್ನೋ ಅರ್ಥದಲ್ಲೋ ವಕ್ಫ್ ಪ್ರಾಪರ್ಟಿಗಳು ಅದು ಇಷ್ಟಿಷ್ಟು ಎಕರೆ ಇದೆ, ಇದಕ್ಕೆಲ್ಲದಕ್ಕೂ ಕೂಡ ಕೂತು ಜಾಗದಲ್ಲೇ DC-ಗಳಿಗೆ ಮತ್ತು ತಹಶೀಲ್ದಾರಿಗೆ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಈ ಪ್ರಾಪರ್ಟಿಗಳೆಲ್ಲದನ್ನು ಕೂಡ ವಕ್ಫ್ ಅಂತೇಳಿ ತಕ್ಷಣದಲ್ಲಿ ಕೂತು ಜಾಗದಲ್ಲೇ ಬರೆಸಿ ಅಂತಕ್ಕಂಥದ್ದು ಹೇಳಿದ್ದೇನಿದೆ, ಇದು ಆತಂಕವನ್ನು ಇಡೀ ರಾಜ್ಯದಲ್ಲಿ ರೈತ ವರ್ಗದಲ್ಲಿ ಭಾಳ ದೊಡ್ಡ ತಲ್ಲಣವನ್ನು ಉಂಟು ಮಾಡ್ತದೆ. ಆ ಕಾರಣಕ್ಕೋಸ್ಕರ ರಾಜ್ಯದ ರೈತರು ಮತ್ತು ಆ ಕುಟುಂಬದವರು ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ನಮಗೆ ಒದಗಿಸ್ಕೊಡ್ಬೇಕು ಅಥವಾ ಇದನ್ನು ರಕ್ಷಣೆ ಮಾಡಿಕೊಡ್ಬೇಕು ಅಂತ ಹೇಳಿ ಶುರು ಮಾಡಿದ್ರು. ಆ ಕಾರಣಕ್ಕೋಸ್ಕರನೇ ನಮ್ಮ ಯೋಜನೆ ಏನಿತ್ತು, ವಕ್ಫನ್ನ ಕೆಲವು ಬದಲಾವಣೆಗಳನ್ನು, ಕೆಲವು ನಿಯಂತ್ರಣವನ್ನು ಮಾಡಬೇಕು. ಅದನ್ನು ಫೈನಾನ್ಷಿಯಲ್ ಆ್ಯಂಡ್ ಸೋಷಿಯಲ್ ಆಡಿಟಿಂಗ್ ಏನು ಮಾಡದೆ ಅದರ ದುರ್ಬಳಕೆ ಆಗ್ತಾಯಿತ್ತು, ಕರಪ್ಷನ್ ಟೋಟಲ್. ಅದರಲ್ಲಿ ನನ್ನ ಕಮಿಟಿಯಿಂದನೇ ನಾನು ಸುಮಾರಷ್ಟು ವರ್ಷಗಳ ಕಾಲ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದವನು.
ನಾನು ಪ್ರತಿ ವಾರನೂ ಕೂಡ ಒಂದಲ್ಲ ಒಬ್ಬ ಡಿ ಸಿಗಳನ್ನ ಒಬ್ಬರನ್ನ ಕರೆಸಿ ಅವರನ್ನು ಕೂರಿಸಿ ಇದೇನು ವಕ್ಫ್ ಪ್ರಾಪರ್ಟಿಯಲ್ಲಿ ಇಷ್ಟು ಅವ್ಯವಹಾರ ನಡೆದಿದೆ ಅಂತೇಳಿ ನಾನು ರಿಪೋರ್ಟ್ನಲ್ಲೇ ನಾವು ಅಸೆಂಬ್ಲಿನಲ್ಲಿ ಟೇಬಲ್ ಮಾಡಿದ್ವಿ. ಮತ್ತು ವಕ್ಫ್ ಪ್ರಾಪರ್ಟಿಗಳನ್ನು ಕ್ರಮಬದ್ಧವಾಗಿ ತರೋದಕ್ಕೆ ನಮ್ಮ ಕಮಿಟಿನೇ ಮೇನ್ ಕಾರಣ. ಬಿಕಾಸ್ ಅವತ್ತಿನ ದಿನದಲ್ಲಿ CO ಇದ್ದವ್ರನ್ನ ಜಾಫರ್ ಅಂತ ಇದ್ರು ಅಂತೇಳಿ ನಾನು ಭಾವಿಸ್ತೀನಿ. ಅವತ್ತು ಅವ್ರ ಹತ್ರನೇ ಇಷ್ಟು ಎಲ್ಲ ಪ್ರಾಪರ್ಟೀಸ್ಗಳಿಗೂ ಸೈನ್ ಹಾಕ್ಸ್ಬಿಟ್ಟು ಅಸೆಂಬ್ಲಿನಲ್ಲಿ ನಾವು ಟೇಬಲ್ ಮಾಡಿದ್ವಿ. ಅದಾದಮೇಲೆ ವಕ್ಫ್ ಪ್ರಾಪರ್ಟಿ ಲೀಸ್ಟ್ ಅಂತ ಹೇಳಿ ಕರ್ನಾಟಕದಲ್ಲಿ ಶುರುವಾಗಿತ್ತು. ಹಾಗಾಗಿ ವಕ್ಫಿನ ವಿಚಾರವಾಗಿ ಅವ್ರು ವಕ್ಫ್ ಹೋರಾಟಕ್ಕೆ ವಿಚಾರವಾಗಿ ನೋಟಿಸಸ್ ಕೊಟ್ಟಿದ್ದಾರಾ ಅಥವಾ ಬೇರೆ ಯಾವ ವಿಚಾರದಲ್ಲಿ ನೋಟಿಸಸ್ ಕೊಟ್ಟಿದ್ದಾರೆ ಅನ್ನೋದು ನನಗೆ ತಿಳಿದಿಲ್ಲ. ವಿಜೇಂದ್ರ ಅವರು ದೆಹಲಿಗೆ ಹೋಗಿ ಬಂದ ತಕ್ಷಣ ನೋಟಿಸ್ ಜಾರಿ ಆಗುತ್ತೆ. ವಿಜೇಂದ್ರ ಅವ್ರಿಗೂ ಈ ನೋಟಿಸಸ್ಗೂ ನಾನು ಸಂಬಂಧ ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಯಾಕಂದರೆ ವಿಜೇಂದ್ರ ಅವರು ಯಾವ ಮಟ್ಟದಲ್ಲಿ ಅದನ್ನು ಯೋಚನೆ ಮಾಡ್ತಾ ಇದ್ದಾರೋ ವಕ್ಫನ್ನ ಗೊತ್ತಿಲ್ಲ. ಯಾಕಂದರೆ ಯಾವ ಹಾದಿ ಬೀದಿಯಲ್ಲಿ ಮಾತಾಡಬಾರ್ದು ಅಂತೇಳಿ ನಿನ್ನೆ ಯತ್ನಾಳ್ ಅವ್ರಿಗೆ ವಕ್ಫ್ ಅನ್ನೋ ಒಂದು ಸಭೆಯಲ್ಲಿ ಅವ್ರ ವಿರುದ್ಧನೇ ನೀವು ವಾಗ್ದಾಳ ಮಾಡ್ತಾ ಇದ್ದೀರಿ ನಡೆಕೊಂದೊಂದು ಅಲ್ಲೆಲ್ಲ ಅದು ಅವ್ರು ವೈಯಕ್ತಿಕವಾಗಿರ್ತಕ್ಕಂಥ ಮಾತುಗಳನ್ನ ಆಡಿದ್ದಾರೆ. ಇವಾಗ ನಮ್ಮ ತಾಲೂಕಿನಲ್ಲೂ ಕೂಡ ಮಾಡಿದ್ದಾರೆ. ಒಂದೇ ಸರಿಗೆ ನಮ್ಮ ಕಾರ್ಯಕರ್ತರನ್ನ 5 ಜನನ ಸಸ್ಪೆಂಡೇ ಮಾಡ್ತಿದ್ದಾರೆ. ಅದು ನಾವು ಇಲ್ಲಿ ವಕ್ಫ್ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನು ರಾಜಕೀಯವಾಗಿ ತಗೊಳ್ತಕ್ಕಂಥ ಅವಶ್ಯಕತೆಗಳು ಅವ್ರಿಗೆ ಇರಲಿಲ್ಲ ಅಂತ ನಾನು ಭಾವಿಸ್ತೀನಿ. ಅದನ್ನು ತಗೊಂಡೋಗಿ ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮಂಡಲದಿಂದ ನಾವು ರೆಸಲ್ಯೂಷನ್ಸ್ ಮಾಡಿದ್ವೋ ಅವ್ರನ್ನ ಬಿಟ್ಬಿಟ್ಟು ಕಾರ್ಯಕರ್ತರ ಮೇಲೆ ತಗೊಂಡು ಹೋಗ್ಬಿಟ್ಟು ಸಸ್ಪೆಂಡ್ ಮಾಡಿಸಿ ಜಿಲ್ಲಾಧ್ಯಕ್ಷನಿಗೆ ಹೇಳಿ ಇದನ್ನೆಲ್ಲ ಮಾಡಿರ್ತಕ್ಕಂಥ ಇವೆಲ್ಲವೇನ ಅಧಿಕಾರದ ಸ್ಥಾನಗಳ ದುರುಪಯೋಗನೂ ಕೂಡ ಆಗುತ್ತೆ. ಆ ರೀತಿಯಲ್ಲಿ ಮಾಡಿದಾಗ ಇವಾಗ ನಾನೇ ಅದ್ರ ಬಗ್ಗೆ ಜೋರಾಗಿ ಮಾತನಾಡಬೇಕು ಅಂದರೆ ಯಾರ ಬಗ್ಗೆ ಮಾತನಾಡಬೇಕು? ಜಿಲ್ಲಾಧ್ಯಕ್ಷನ ಬಗ್ಗೆ ಮಾತನಾಡ್ಬೇಕಾ? ರಾಜ್ಯಾಧ್ಯಕ್ಷರ ಬಗ್ಗೆ ಮಾತನಾಡ್ಬೇಕಾ? ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀವಿ? ಕಾರ್ಯಕರ್ತರು ನಿಮ್ಮ ಸಿಟ್ಟು ಏನಿದ್ರು ಕೂಡ ಆ ಥರ ರಾಜಕೀಯವಾಗಿದ್ದರೆ ನೀವು ಈ ವಕ್ಫ್ ಹೋರಾಟಕ್ಕೆ ನಮ್ಮ ಜೊತೆಗೆ ಸೇರ್ಕೋಬೇಕಿತ್ತು. ಇದನ್ನ ನಾವು ರೈತರನ್ನ ಮತ್ತು ಕರ್ನಾಟಕದ ಆಸ್ತಿಯನ್ನು ಉಳಿಸ್ಕೊಡ್ತಕ್ಕಂಥ ಕೆಲಸ ಮಾಡಬೇಕಿತ್ತು. ಮತ್ತು ಕರ್ನಾಟಕ ಸರ್ಕಾರ ವತಿಯಿಂದ ಏನು ವಕ್ಫ್ ಆ್ಯಕ್ಟನ್ನು ನೀವು ಕೇಂದ್ರದಲ್ಲಿ ಅದಕ್ಕೆ ಅಮೆಂಡ್ಮೆಂಟ್ಗಳನ್ನು ತರ್ತಾ ಇದ್ದಾರೆ, ಬದಲಾವಣೆಗಳನ್ನು ತರ್ತಾ ಇದ್ದಾರೆ, ತಿದ್ದುಪಡಿಗಳನ್ನ ತರ್ತಾ ಇದ್ದಾರೆ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ನೀವು ಸೃಷ್ಟಿ ಮಾಡಬೇಕಿತ್ತು. ಅದಕ್ಕೆ ನೀವು ಜನದ ಬಳಿಗೆ ಹೋಗಬೇಕಿತ್ತು. ಜನದ ಬಳಿಗೆ ಹೋಗದೆ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡದೆ ಹೋಗೋರ್ಗೂ ಬಿಡೋದಿಲ್ಲ ಮತ್ತು ಹೋದವ್ರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಮತ್ತು ಇಲ್ಲ ನಾವು ಇವ್ರನ್ನೆಲ್ಲರನ್ನೂ ಕೂಡ ಕರೆದಿದ್ವಿ, ಇಲ್ಲ ಎಲ್ಲರಿಗೂ ಕೂಡ ಫೋನ್ ಮಾಡಿದ್ವಿ. ನಮಗಂತೂ ಯಾರು ಇಲ್ಲಿ ಅವ್ರ ಬೆನ್ನಿಗೆ ನಿಂದಿರ್ತೀವಿ ಉಚ್ಚಾಟನೆ ಆಗಲಿ ಅಥವಾ ಇನ್ನೇನ ಅಲ್ಲ. ಈ ವಿಚಾರವಾಗಿ ವಕ್ಫ್ ವಿಚಾರವಾಗಿ ನಮಗೆ ಎಲ್ಲರೂ ನಿಂತಿದ್ದಾರೆ. ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಮಂತ್ರಿಗಳು ನಿಂತಿದ್ದಾರೆ, MP ಅವ್ರು ನಿಂತಿದ್ದಾರೆ. ಯತ್ನಾಳ್ ಅವ್ರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಯಾವ ಆಧಾರಕ್ಕೆ ಯಾವ ವಿಚಾರಕ್ಕೆ ಕೊಟ್ಟಿದ್ದಾರೆ ಅನ್ನೋದು ನನಗೆ ಮಾಹಿತಿ ಇಲ್ಲ. ಅದರಲ್ಲಿ ಏನು ಉಲ್ಲೇಖ ಮಾಡಿ ಆದ್ರೂ ಕೂಡ ಅವ್ರ ಬೆನ್ನಿಗೆ ನೀವೆಲ್ಲರೂ ಇರ್ತೀವಿ. ವಕ್ಫ್ ವಿಚಾರದಲ್ಲಿ ನಾವು 100ಕ್ಕೆ 100 ಅವ್ರ ಹಿಂದೆ ಬೆನ್ನಿಗೆ ನಿಂತೇ ನಿಲ್ತೀವಿ. ರಾಜಕೀಯವಾಗೂ ಕೂಡ ನಾವು ಸಂಘಟನೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಪಕ್ಷವನ್ನು ಎಲ್ಲಿ ನಮಗೆ ಕಲ್ಯಾಣ ಕರ್ನಾಟಕ ಈ ಭಾಗ ಭಾಳ ಒಂದು ಸ್ವಲ್ಪ ನಾವು ಕಡಿಮೆ ಇದ್ವಿ ಅಥವಾ ನಮ್ಮ ಜಾಗದಲ್ಲೇ ನಾವು ಕಡಿಮೆ ಇದ್ದೀವಿ, ಅದನ್ನು BJPಯನ್ನು ಇನ್ನು 3 ವರ್ಷದಲ್ಲಿ ಇಲ್ಲಿಂದ ಒಂದು 1000 ದಿನ ಇದೆ ಅಷ್ಟೇ. ನಿಮಗೆ ಎಲೆಕ್ಷನ್ಗೆ ಲೆಕ್ಕ ಹಾಕಿದರೆ ವಿ ಹ್ಯಾವ್ ಓನ್ಲಿ 1000 ದಿನದಲ್ಲಿ ನಾವು ಮತ್ತೊಂದು ಸರಿ ನಾವು 130-135 ಸ್ಥಾನಗಳನ್ನು ಶಾಸಕ ಸ್ಥಾನಗಳನ್ನು ಗಳಿಸ್ಕೊಂಬರ್ತಕ್ಕಂಥ ನಿಟ್ಟಿನಲ್ಲಿ ದಾಟೋದು ನಮ್ಮ ಗುರಿ ಇದೆ. ಅದಕ್ಕೆ ಒಂದೇ ದಿನಕ್ಕೆ ಎಲೆಕ್ಷನ್ ಬಂದಾಗ ನೀವು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸ್ಥಳೀಯ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಸ್ಥಳೀಯ ಮುಖಂಡತ್ವವನ್ನು ಅರ್ಥ ಮಾಡಿಕೊಂಡು ಪ್ರಾದೇಶಿಕವಾಗಿ ನಾವು ಯಾವ ಅಸಮತೋಲನ ಆಗಿದೆ ಅದೆಲ್ಲದೂ ಕೂಡ ಸರಿ ಮಾಡಿಕೊಂಡು ಪಕ್ಷದೊಳಗೆ ಹೋಗ್ತಾರಂತ ವಿಚಾರ. ಈಗ ವಿಜೇಂದ್ರ ಹೇಳ್ತಾರೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿದ್ರೆ ಯಾವುದೇ ಶುಭ ಮುಹೂರ್ತ ನೋಡಲಾರ್ದೆ ಬಿಡುಗಡೆ ಮಾಡಲಿ ಅಂತ ಹೇಳಿ ನಮಗೆ ಸವಾಲು ಹಾಕುವಂಥದ್ದು. ಅವರು ಹೇಳಿರ್ತಾರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಬೇಕಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು, ವಿಜೇಂದ್ರ ಅವರಿಗೆ 1 ವರ್ಷದ ಅವಧಿಗೆ ಸ್ಥಾನ ನೀಡಿದ್ರು. ಇವಾಗ ಸದಸ್ಯತ್ವ ಅಭಿಯಾನ ನಡೀತಾ ಇದೆ. ಬದಲಾವಣೆ ಮಾಡಬೇಕು ಅಂದ್ರೆ ಕೇಂದ್ರದವರು ಮಾಡ್ತಾರೆ. ಮುಂದುವರಿಸೋದಾದ್ರೆ ಹೇಗೆ ಮುಂದುವರಿಸಬೇಕು ಅಂತ ಹೇಳ್ತಾರೆ. ಸಂಘಟನೆ ದೃಷ್ಟಿಯಿಂದ ಒಂದು ದೊಡ್ಡ ಗ್ಯಾಪ್ ಆಗಿದೆ ಅಂತ ಅನ್ಸಿದೆ. ನನ್ನ ಮತ್ತು ವಿಜೇಂದ್ರ ನಡುವೆ ವೈಯಕ್ತಿಕ ಸಂಪರ್ಕ ಇಲ್ಲವೇ ಇಲ್ಲ. ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಫಲಿತಾಂಶಗಳು ಹೇಳಿವೆ. ವಿಜೇಂದ್ರ ಬದಲಾವಣೆ ಆಗಬೇಕು ಅನ್ನೋದು ಇದೆ. ಹೊಸ ಅಲೆ ಸೃಷ್ಟಿಯಾಗಬೇಕು ಅಂದ್ರೆ ಬದಲಾವಣೆ ಆಗಬೇಕು. ಯಡಿಯೂರಪ್ಪ ಮಕ್ಕಳಿಗೆ ಕೊಟ್ಟಿದ್ದಕ್ಕೆ ವಿಭಿನ್ನವಾದ ಅಭಿಪ್ರಾಯ ಇದೆ ಎಂದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ನಾಯಕರ ಭೇಟಿಗೆ ದೆಹಲಿಗೆ ಹೋಗ್ತಿಲ್ಲ, ಸಾಮಾನ್ಯವಾಗಿ ಸಿಕ್ಕರೆ ಭೇಟಿಯಾಗ್ತೇವೆ.
ಸಮರ್ಥವಾದ ಅಧ್ಯಕ್ಷರನ್ನ ನಮಗೆ ಕೊಡಿ ಅಂತೇವೆ ವಿಜೇಂದ್ರಗೆ ಏಕವಚನದಲ್ಲಿ ರಮೇಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ನಡೆಸಿದ್ರು. ಪಕ್ಷ ಅಧ್ಯಕ್ಷರಾಗಿ ವಿಜೇಂದ್ರ ಅವರು SC/ST ಮಾಜಿ ಶಾಸಕರನ್ನ ಅವರ ಮೇಲೆ ದಬ್ಬಾಳಿಕೆ ಕೊಟ್ಟು ನೀವು ಬರ್ತಿದ್ರೆ ಮುಂದಿನ ದಿನ ಟಿಕೆಟ್ ಕೊಡುವುದಿಲ್ಲ ಅಂತ ತಲೆ ಕೆಡಿಸುತ್ತಿದ್ದಾರೆ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಲಿಂಗಾಯತ ಒಕ್ಕಲಿಗ ಶಾಸಕರು ಯಾರೂ ಇಲ್ಲ, ಅವರ ಜೊತೆಗೆ ರೇಣುಕಾಚಾರ್ಯ ಅವರಿಗೆ ಅಪ್ಪ ಮಕ್ಕಳ ಸಮರ್ಥನೆ ಮಾಡೋದು ಅನಿವಾರ್ಯ ಇದೆ. ನನ್ನ ಮಿತ್ರ ಶಾಸಕರು ರಮೇಶ ಮಾಡ್ತಿರೋದು ತಪ್ಪು ಅಂದ್ರೆ ಓಪನ್ ಕ್ಷಮೆ ಕೇಳ್ತೀನಿ. ಯತ್ನಾಳ್ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ನಿಲ್ತೇವೆ, ಹೈಕಮಾಂಡ್ಗೆ ಮನವರಿಕೆ ಮಾಡ್ತೀವಿ, ಅವ್ರೇನ್ ಹೇಳ್ತಾರೆ ಅದನ್ನ ಕೇಳಲು ರೆಡಿ ಇದ್ದೇವೆ ಎಂದ್ರು. ತಕ್ಷಣ ನೀವು ಹೊರಟು ನಾಳೆ ಬನ್ನಿ ಅಂದ್ರೆ ಅವ್ರೇ ಅಂದ್ರು ಇಲ್ಲ ರೀ ಹಂಗೆ ಬರೋಕ್ಕಾಗಲ್ಲ ರೀ ಸಾಹೇಬ್ರೆ, ನಾವು ಟೀಮ್ ಅದೆಲ್ಲ ಬಂದರೆ ಎಲ್ಲರೂ ಬರ್ತೀವಿ ಬರೋಂಗಿಲ್ಲ ಅಂತಂದರು. ಸ್ವಾಭಾವಿಕ ಹೇರೋರು ಅದೇನು ಮಾಡ್ರು, ನಮ್ಮ ಕಟ್ ಆ್ಯಂಡ್ ಪೀಸ್ ಮಾಡಿ. ಯಾಕೆ ನಮ್ಮ ರಾಜ್ಯದಲ್ಲಿ ಕಳೆದ 4-5 ವರ್ಷ ಕಟ್ ಆ್ಯಂಡ್ ಪೀಸ್ ಭಾಳ ನಡೆದಿದೆ. ಹೋಗಿ ಹೈಕಮಾಂಡ್ ತಿಳಿಸಿದ್ರು, ನಾವು ಯತ್ನಾಳ್ ಫೋನ್ ಮಾಡಿದ್ವಿ, ಹೈಕಮಾಂಡ್ ಧಿಕ್ಕರಿಸ್ಯಾರ ಅನ್ನೋದು ಶೋ ಮಾಡಿದ್ರು. ಸ್ವಲ್ಪ ಅದು ನಾನೇ ಆ ಸ್ಥಳದಲ್ಲಿದ್ದರೆ ಸಿಟ್ಟು ಬರ್ತೈತಿ. ಒಂದು ಕ್ಯಾಶುವಲ್ ನೋಟಿಸ್ ಕೊಟ್ಟರೆ ಅದನ್ನು ಸಮರ್ಥವಾಗಿ ಉತ್ತರ ಕೊಡ್ತೀವಿ, ನಮಗೆ ಅದೇನು ಬಾಧಕ ಆಗೋದಿಲ್ಲ. ನಮ್ಮ ಟೀಮ್ ಏನು ಹೊಂಟೈತಿ, ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರ ಆಶೀರ್ವಾದ ಮುಖಾಂತರ ಪಕ್ಷ ಸಂಘಟನೆ ಮಾಡ್ತೀವಿ. ನಾವು ಪಕ್ಷ ವಿರೋಧ ಮಾಡೋದಿಲ್ಲ. ಪಕ್ಷ ವಿರೋಧ ಅವರು ಏನು ಕ್ರಮ ತಗೋತಕ್ಕೆ ಸ್ವಾಗತ ಇದೆ. ನಾವು ಪಕ್ಷದ ವೇದಿಕೆಯಲ್ಲಿ ಪಕ್ಷ ಮುಜುಗರ ಆಗದಂಥ ಕೆಲಸ ಮಾಡಿಲ್ಲ. ನಾವು ಅವ್ರು ಮಾಡೋದು ಇವತ್ತು ರಾಜ್ಯ ಅಧ್ಯಕ್ಷ ಆಗಿ ವಿಜೇಂದ್ರ ಅವರು ಮಾಜಿ ಶಾಸಕ, ವಿಶೇಷವಾಗಿ SC/ST ಶಾಸಕರ ಹತ್ರ ನೋಡಿ ಎಲ್ಲ ತೆಗೆದು ನೋಡಿ ಅವ್ರನ್ನ ದಬಾಣಿ ಕೊಟ್ಟು ನೀವು ಬರ್ದಿದ್ರೆ ನೀವು ಮುಂದಿನ ಟಿಕೆಟ್ ಕೊಡೋದಿಲ್ಲ ಅಂತೇ ಕರ್ಸತ್ತಾರ. ಲಿಂಗಾಯ ಶಾಸಕ ಯಾರು ಇಲ್ಲ, ಒಕ್ಕಲಿ ಶಾಸಕ ಯಾರು ಇಲ್ಲ. ನೀವು ಕೇಳಪ್ಪ ನೋಡೋಕೆ ಅಲ್ಲಿ ನೋಡಿ, ಅಲ್ಲಿ ಅವ್ರು ವಿಡಿಯೋ ಅದರಲ್ಲಿ ಪ್ರತಾಪ್ ಪಾಟೀಲ್ ಇದ್ದಾರೆ, ನನ್ನ ಬೆನ್ನತ್ತಿ ಪೂರ ಅವ್ರ ಜೀವನ ಹಾಳು ಮಾಡ್ಕೋದಾರೆ. ಅವ್ರು ಆಗಕ್ಕೆ ಸಾಧ್ಯದ? ಅಲ್ಲಿ ಸಂಪಂಗಿ ಇದ್ದಾರೆ, ಹರ್ಷವರ್ಧನ್ ಅದಾರ, ಮಸಾಲೆ ಜಯರಾಮ್ ಅದಾರ, ಇನ್ನೂ ಅನೇಕ ನಾಯಕರು ಅದಾರೆ ನನ್ನ ಸಂಪರ್ಕದ. ಅಲ್ಲಿದ್ದಂಥ 70% ನನ್ನ ಜನ ಅದಾರೆ. ನಮ್ಮ ಜನ ಅಂದ್ರೆ ನಮ್ಮ ಮಿತ್ರ ಅದಾರೆ. ನಾವು ಅಕಸ್ಮಾತ್ ನಮ್ಮ ಮಿತ್ರ ಮಂಡಳಿ ಇದ್ದಾರೆ, ಅವ್ರು ಬಿಡ್ರಿ ಯಾರು ಮಾತಾಡ್ತಾ. ಪಾಪ ನಾವು ರೇಣುಕಾಚಾರ್ಯ ಬಗ್ಗೆ ಒಳ್ಳೆ ಮನುಷ್ಯ, ಒಳ್ಳೆ ಫ್ರೆಂಡ್. ಅವ್ನಿಗೆ ಅನಿವಾರ್ಯ ಇದೆ, ಅಪ್ಪ ಮಕ್ಕ ಸಮರ್ಥ ಮಾಡೋಕ್ಕೆ ಅನಿವಾರ್ಯ ಇದೆ ಮಾಡತಾನೆ. ಅದಕ್ಕೆ ನಾವು ರೇಣುಕಾಚಾರ್ಯ ಬಗ್ಗೆ ಕಾಮೆಂಟ್ಸ್ ಮಾಡೋದಿಲ್ಲ. ಅವ್ನು ಅನಿವಾರ್ಯತೆ ಮಾಡಲಿ, ಪಾಪ ಅವ್ನು ಡ್ಯೂಟಿ ಮಾಡ್ತಾರೆ, ಅವ್ನು ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ನಾವು ನನ್ನ ಮಿತ್ರ ಶಾಸಕದಲ್ಲಿ 70% ಮಂದಿ ಇದಾರಲ್ಲ, ಬರಲಿ. ರಮೇಶ್ ಜಾರಕಿಹೊಳಿ ನಿಮ್ಮ ತಪ್ಪತ್ತು ಹೇಳಿ ಅವ್ರು ಶರಣರಾವ್ ಅವ್ರು ಹೇಳಿದ್ ಕೇಳ್ತಾನೆ. 70% ಮಂದಿ ಅದು BC ಪಾಟೀಲ್ ಅಲ್ಲ. BC ಪಾಟೀಲ್ ಬಗ್ಗೆ ನೋ ಕಾಮೆಂಟ್ಸ್. BC ಪಾಟೀಲ್ ಮಾತಾಡಲಿ. ರೇಣುಕಾಚಾರ್ಯ ಬಗ್ಗೆ ಪಾಪ ನನ್ನ ಫ್ರೆಂಡ್, ಅವನ ಬಗ್ಗೆನೂ ಮಾತಾಡಿ ನಂಗೆ ಗೌರವ ಇದೆ. BC ಪಾಟೀಲಿಗೆ ಮಾತಾಡಿದ್ರೆ ಆ 70% ಮಂದಿ ಹೆಸರು ಕೊಡ್ತಾನೆ. ಅವ್ರು ಬಂದು ಕ್ಲೋಸ್ ಡೋರ್ನಲ್ಲೇ ನಾನು ಕನ್ವಿನ್ಸ್ ಮಾಡಲಿ, ನೀವು ಮಾಡೋದು ತಪ್ಪತ್ತಿ ಅಂದ್ರೆ ನನ್ನ ಕ್ಷಮಾ ಓಪನ್ ಕ್ಷಮಾ ಕೇಳ್ಕೊಂಡು ನಾನು ಅವ್ರು ಹೇಳಿದ್ ಕೇಳಕ್ಕೆ ರೆಡಿ ಇದೆ. ಈಗ ಯತ್ನಾಳ್ ಅವ್ರ ಬೆನ್ನಿಗೆ ಯಾವ ರೀತಿ ನಿಲ್ತಾರೆ ಸರ್? ಪೂರ್ಣ ಪ್ರಮಾಣ ನೋಡ್ರಿ. ಹೈಕಮಾಂಡಿನ ಮನವರಿಕೆ ಮಾಡಿಕೊಡ್ತು. ಹೈಕಮಾಂಡ್ ಇಲ್ಲಪ್ಪ ತಪ್ಪು ಅಂತ ಹೇಳಿದ್ರೆ ನಾವೆಲ್ಲ ಅವ್ರು ಏನು ಹೇಳ್ತಾರೆ ಹೈಕಮಾಂಡ್ ಹೇಳಿದಂಗೆ ಕೇಳಕ್ಕೆ ರೆಡಿ ಇದೆ. ನಾವು ವಫ್ ಹೋರಾಟ ಇಡೀ ದೇಶಕ್ಕೆ ಮಾರಕದು, ರಾಜ್ಯಕ್ಕಲ್ಲ. ಅದನ್ನು ನಮ್ಮ ವಿಜೇಂದ್ರ ಸಾಹೇಬರು ಮನ್ಯಾಗ ಕೂತರು, 2 ಸಲ ಪ್ರತಿಭಟನೆಗೆ ಟೈಮ್ ಕೊಟ್ಟರು. ನೀವೇ ನೋಡಿ, ದಿಲ್ಲಿಗೆ ಹೋದ, ಒಂದ್ಸಲ ಇಲ್ಲಿ ಶಿವಮೊಗ್ಗ ಹೋದ. ಅವ್ನು ಸೀರಿಯಸ್ ಇಲ್ಲ. ಅವ್ನು ದಯವಿಟ್ಟು ಮನೆ ಮಾಡ್ಕೋತೀನಿ, ಅವ್ನಿಗೆ ನೀಗೋದಿಲ್ಲ. ರಾಜ್ಯದಾಗ ಬೇರೆ ಕೊಡೋದು ಒಳ್ಳೆಯದು. ಯಾಕಂದ್ರೆ ಯಡಿಯೂರಪ್ಪರು ಹುಟ್ಟು ಹೋರಾಟಗಾರ, ಅವ್ರ ಧೂಳು ಸಹಿತ ಆಗೋದಿಲ್ಲ ವಿಜೇಂದ್ರ. ಅವಂಗದು ಹೊಂದೋದಿಲ್ಲ. ಅವ್ನು ಸಣ್ಣ ವಯಸ್ಸಾಗಿ ಏನು ಪ್ಯಾಂಟ್ ಹಾಕೊಂಡು, ಪ್ಯಾಂಟ್ ಹಾಕೊಂಡು, ಟಿ ಶರ್ಟ್ ಹಾಕೊಂಡು ಮಾಡೋಂಥ ರಾಜಕೀಯ ಅವಾಗ ಹೊಂದೋದಿಲ್ಲ. ಮುಂದಿನ ದಿನ ಮತ್ತೊಂದು 4 ವರ್ಷ ಬಿಟ್ಟು ಬೇಕಾದ್ರೆ ಮತ್ತೆ ಸೀನಿಯರ್ ಬಗ್ಗೆ ಆಗಲಿ. ಈಗ ನಮ್ಮ ಪಕ್ಷದ ಒಳ್ಳೆಯ ವಾತಾವರಣ ಇದೆ. ಎಂಥ ವಾತಾವರಣದಾಗ ನಮ್ಮ 3 ಸೀಟ್ ಸೋತಂದ್ರೆ ನಾಚಿಕೆ ಪಡ್ಬೇಕು. ನಾವು 3 ಸೀಟ್ ಸೋತು ಅಂದ್ರೆ ನಾಚಿಕೆ ಪಡಬೇಕು. ಅದು ಮತ್ತೆ ಏನಂತಾರೋ ನಮ್ಮಿಂದ ಸೋತದ್ದು ನಾಚಬೇಕು. ಅವರು ಒಂದೇ ಸ್ಟೇಟ್ಮೆಂಟ್ ಇರ್ತೀವಿ ವಿಜೇಂದ್ರ ಅವ್ರದ್ದು ಏನತ್ತೆ, ನಾವು ಉಪಚುನಾವಣೆ ಭಾಳ ಸೀರಿಯಸ್ ತೊಗೊಂಡಿಲ್ಲ ಅಂತ ಅವರೇ ಕೊಟ್ಟಾರೆ. ಅಂದರೆ ಎಷ್ಟು ಬೇಜವಾಬ್ದಾರಿ ಅಧ್ಯಕ್ಷ ಇಂಥವ್ರು ಇರೋದನ್ನ ಮಾಡಿರಿ. ಸ್ವಲ್ಪ ಮಾಧ್ಯಮ ಮಿತ್ರದಲ್ಲಿ ನಿಮ್ಮ ಆ್ಯಂಕರು ಕೂತು ಹೇಳ್ತಾರಲ್ಲ, ಆ ಹುಲಿ ಬಿಡ್ರಿ, ನಿಜವಾದ ಏನಪ್ಪ ಅಂತ ತೋರಿಸ್ರಿ. ನಮ್ಮ ಹೈಕಮಾಂಡ್ ಕೊನೆಗೆ ಏನು ಹೇಳ್ತಾರೆ ಕೇಳಕ್ಕೆ ರೆಡಿ ಇದ್ದೀವಿ. ನಾವು ಹೈಕಮಾಂಡ್ ಬಿಟ್ಟು ನಾವಿಲ್ಲ, ರಾಷ್ಟ್ರೀಯ ಪಕ್ಷ ನಾವು ಅದರಲ್ಲಿ ಒಳ್ಳೆಯದರ ಮಾಡ್ತೀವಿ. ನೀವು ವಿಜೇಂದ್ರ ಅವ್ರಿಗೆ ದಯವಿಟ್ಟು ಪದೇ ಬಿಟ್ಟು ನಾವು ಪಕ್ಷದ ಚೌಕಟ್ಟಿನ ಹೋರಾಟದ ನಾವು. ಕೊನೆ ಪ್ರಶ್ನೆ ಸರ್, ಈಗ ನಾಳೆ ದೆಹಲಿ ನಾಯಕರನ್ನು ಭೇಟಿ ಆಗ್ತೇನೆ ಅಂತ ಇದ್ದೀರಿ, ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡಬೇಕು ನೋಡ್ರಿ. ನಾವು ನಾಯಕರು ಬೇಡಕ್ಕೆ ಹೊಂಟಿಲ್ಲ. ನಾವು JPC ಬಿಜಾಪುರದಲ್ಲಿ ನಮಗೆ ನಾನು ಟೂರ್ ಮಾಡ್ಕೊಂಡು
ವರದಿ ಕೊಡಪ್ಪ ಅಂತ ಹೇಳಿದರೆ ಮೊದಲೇ ಅಂತ ಮುಗೀತು. ಅದು ವರದಿ ಕೊಡಕ್ಕೆ ಹೊಂಟ್ರು ನಾವು. ಯಾರು ಹೈಕಮಾಂಡ್ ಭೇಟಿಯಾಗ ವರದಿ ಯಾರು ಕೊಡಕ್ಕೆ ಹೊಂಟಿಲ್ಲ. ಸಾಮಾನ್ಯವಾಗಿ ಸಿಕ್ಕರೆ ಭೇಟಿಯಾಕು, ಬಟ್ ನಾವು ಅವರು ಭೇಟಿಯಾಗೋ ಉದ್ದೇಶ ಇಲ್ಲ. ನಾವು ಜಾಯಿಂಟ್ ಪರ್ಮನೆಂಟ್ ಕಮಿಟಿ ಅಧ್ಯಕ್ಷರು ಮತ್ತು ಮೆಂಬರ್ಗೂ ಭೇಟಿಯಾಗಿ ನಾವು ವರದಿ ಕೊಡಕ್ಕೆ ಹೊಂಟಿದ್ದೀವಿ. ಥ್ಯಾಂಕ್ ಯು. ನೋ ನಮ್ಗೆ ಏನು ಬೇಡ, ನಮ್ಗೆ ಏನು ಬೇಡ, ಯತ್ನ ಬೇಡ, ರಮೇಶ್ ಜಾರಕಿಹೊಳಿ ಯಾರಿಗೂ ಬೇಡ. ಯಾರು ಮಾಡಲಿ ಸಮರ್ಥ ಅಧ್ಯಕ್ಷ ಕೊಡ್ರಿ. ನಮ್ಗೆ ಒಂದೇ ಜಾತಿ ಸೀಮಿತವಾಗಂತ ಅಧ್ಯಕ್ಷ ಕೊಡ್ರಿ, ಎಲ್ಲಾ ಸಮುದಾಯ ವಿಶ್ವಾಸವಂತ ಅಧ್ಯಕ್ಷ ಕೊಡ್ರಿ. ಬಿಜೆಪಿ ಅಧಿಕಾರ ಬರಕ್ಕೆ ನೀವು ಕಾರಣ ಸರ್. ಈಗ ನೀವು ಕೂಡ ಈಗ ಬಿಜೆಪಿಯಲ್ಲಿ ಹಿರಿಯ ನಾಯಕರು, ಬೆಳಗಾವಿ ಜಿಲ್ಲೆಯಲ್ಲೂ ಹಿರಿಯ ನಾಯಕರು, ಬಿಜೆಪಿ ಹಿರಿಯ ನಾಯಕರು, ಯಾರು ಆಗ್ಬೇಕು ಅಂತ ಹೇಳ್ತೀರಿ? ನಾವು ಹೇಳಕ್ ಸಾಧ್ಯ ಇಲ್ಲ. ಅಂದ್ರೆ ಈಗ ನಿಮ್ದು ಒಂದು ಒಪಿನಿಯನ್ ಇಲ್ಲ ನಾವು ಒಪಿನಿಯನ್ ಕೇಳಿದಾಗ ಹೇಳ್ತೀವಿ. ಇಲ್ಲಿ ಹೇಳೋದು ಮಾಧ್ಯಮ ಹೇಳೋದು ಒಪಿನಿಯನ್. ರೈತರ ಪರವಾಗಿ ನಿಂತವ್ರಿಗೆ ಈಗ ಬಿಜೆಪಿಯಿಂದ ಸೋಕಾಸ್ ನೋಟಿಸ್ ಕೊಡುವಂತ ಕೆಲಸ ಆಗ್ತಿದೆ. ಈ ಬಗ್ಗೆ ಅಲ್ಲ, ನೀನ ಪಾಠಕರು ಸಹಿ ಮಾಡಿದ್ರಲ್ಲ, ನೀವ ಸ್ಥಾನಕ್ಕೆ ಇರ್ತೀವಿ ಬರೀ ಕಟ್ಟ ಹಿಡಿದು ಸಹ ನಿಮ್ಗೆ ಸಿಟ್ಟು ಬರ್ತೈತಿಲ್ಲೋ. ತೋರ್ಸ್ಯಾರ ಕೊಟ್ಟ ಸೌಭಾಗ್ಯ ಕೊಟ್ಟಾರ, ಅದಕ್ಕೆ ಉತ್ತರ ಕೊಡ್ತೀವಿ ನಾವು ಉತ್ತರ ಕೊಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಉಪಚುನಾವಣೆ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಹೇಳ್ತಾನೆ. ಎಷ್ಟು ಬೇಜವಾಬ್ದಾರಿ ಅಧ್ಯಕ್ಷ ಇವನು. ಇಂಥವರು ಇರೋದ್ರಿಂದ ಹೀಗಾಗ್ತಾ ಇದೆ. ಹೈಕಮಾಂಡ್ ಕೊನೆಗೆ ಏನು ಕೇಳುತ್ತೆ ಹೇಳ್ತೀವಿ, ಪಕ್ಷದ ಚೌಕಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀವಿ ಎಂದರು. ನಾಯಕರ ಜೊತೆಗೆ ದೆಹಲಿಗೆ ಹೋಗ್ತಿಲ್ಲ, ಸಾಮಾನ್ಯವಾಗಿ ಸಿಕ್ಕರೆ ಭೇಟಿಯಾಗ್ತೀವಿ, ಸಮರ್ಥವಾಗಿ ಅಧ್ಯಕ್ಷರನ್ನ ನಮಗೆ ಕೊಡಿ ಅಂತೀವಿ. ವಿಜೇಂದ್ರಗೆ ಏಕವಚನದಲ್ಲಿ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಕಳೆದ 15 ವರ್ಷದಿಂದ ಯತ್ನಾಳ್ ಉಚ್ಚಾಟನೆ ಎನ್ನುವ ಮಾತು ಕೇಳಿ ಬರ್ತಾ ಇದೆ. ನಾನು ಒಂದು ದಿನ ನಂಬರ್ 1 ಆಗ್ತೇನೆ ಎಂದು ಬಿಜೆಪಿಯ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು. ಕಳೆದ 15 ವರ್ಷದಿಂದ ಯತ್ನಾಳ್ ಉಚ್ಚಾಟನೆ ಎನ್ನುವ ಮಾತು ಕೇಳಿ ಬರ್ತಾ ಇದೆ. ನಾನೊಂದು ದಿನ ನಾನು ನಂಬರ್ 1 ಆಗ್ತೇನೆ ಎಂದು ಬಿಜೆಪಿಯ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು. ಭಾನುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಮಾಡಬೇಕೆಂದು 15ಕ್ಕೂ ಹೆಚ್ಚು ಶಾಸಕರು ಯಡಿಯೂರಪ್ಪನವರ ಮನೆ ಬಿಟ್ಟು ಹೋಗುವುದಿಲ್ಲ ಎಂದು ಪಟ್ಟು ಹಿಡಿದಿರುವ ಪ್ರಶ್ನೆಗೆ ಉತ್ತರಿಸಿದ ಅವರು, ಬಹಳ ದೊಡ್ಡ ಅನಾಹುತ, ಮನೆ ಬಿಟ್ಟು ಹೋಗುವುದಿಲ್ಲ ಎಂದ್ರೆ ಯಡಿಯೂರಪ್ಪ ಮಲಗಬೇಕೋ ಬೇಡವೋ ಎಂದ ಅವರು, ನನಗೆ ಬಹಳ ಕಣ್ಣೀರು ಬರ್ತಾ ಇದೆ ಎಂದರು. ಬನ್ಸಂಸಾಲರದಿರೆ ವರ್ಗದಲ್ಲಿ ನಾವು ಜಾತಿ ಹೇಳುವುದಿಲ್ಲ. ಒಳ್ಳೇದು ಮಾಡ್ಲಕತ್ತೀವಿ, ಅದು ರೀ ಹೇಳ್ರಿ. ಅನುಭವ ಮಂಟಪ ರೀ ಅನ್ರಿ, ಏನಾರ ಅನ್ರಿ, ಒಟ್ಟು ಪೀರ್ ಭಾಷೆ ಇದ್ದಿದ್ದು ಅನುಭವ ಮಂಟಪ. ನೀವು ಯಾಕೆ ಮಾಧ್ಯಮದ ನಮ್ಮ ಮ್ಯಾಗ ಯಾಕೆ ಬೀಳ್ತೀರ? ಹೊಳ್ಳಿ ಬೀಳು ಅವೇ ಕ್ವಶನ್ ಕೇಳಬೇಡ್ರಿ. ಇವು ವಕಫ್ ಬಗ್ಗೆ ಕೇಳ್ರಿ, ಮೂಡಾ ಬಗ್ಗೆ ಕೇಳ್ರಿ. ಈಗ ವಕ್ಫ್ ಆಸ್ತಿಯನ್ನು ಯಾವ ರಾಜಕಾರಣಿಗಳು ಎಷ್ಟು ಬಳಕೆ ಮಾಡ್ಯಾರ ಅನ್ನುವಂಥದ್ದು ಏನಾದರೂ ಮಾಹಿತಿ? ಅನ್ವರ್ ಮಾನಪಾಡಿ ಅವರೇ ರಿಪೋರ್ಟ್ ಕೊಟ್ಟಾರ್ರಿ. 2,70,000 ಕೋಟಿ ರೂಪಾಯಿ ಮತ್ತು 10-12 ವರ್ಷದಿಂದ ಅವರು ವ್ಯಾಲ್ಯೂಯೇಷನ್ ಮಾಡಿದ್ದು 2,70,000 ಕೋಟಿ ರೂಪಾಯಿ ಅಷ್ಟು ಈ ರಾಜ್ಯದ ಜಾಫರ್ ಶರೀಫ್, CM ಇಬ್ರಾಹಿಂ, ಅವ್ರು ಯಾರು ಇವರು ಕಮರುಲ್ ಇಸ್ಲಾಂ, ಹ್ಯಾರಿಸ್, ರೆಹಮಾನ್ ಖಾನ್, ಇವರೆಲ್ಲರೇ ಜಗದ್ಗುರು ಮಲ್ಲಿಕಾರ್ಜುನ ಖರ್ಗೆ ಅವ್ರು ಸಹಿತ ಅದ್ರಾಗ ವಕಫ್ ಆಸ್ತಿ ಹೊಡೆದಾರತ್ತ ಅವರೇ ಹೇಳ್ಯಾರ, ನಾ ಹೇಳಿದ್ದಲ್ಲ. ಅದಕ್ಕೆ ಸುಮಾರು 1,11,000 ಎಕರೆದಲ್ಲಿ ಬರೀ 27,000 ಎಕರೆ ಉಳಿದೈತೆ ಅನ್ವರ್ ಮಾನಪಾಡಿ ಹೇಳ್ತಾರೆ. ಆ ರಿಪೋರ್ಟ್ ಆದ್ರ ಮ್ಯಾಗ ನಾ ಹೇಳಕತ್ತೀನಿ. ಈಗ CM ಇಬ್ರಾಹಿಮ್ನು ನಾನು ನೋಟಿಸ್ ಕೊಟ್ಟಾರ, ನಾನು ಮಾನಹಾನಿ ಆಗಿದ್ದತ್ತೆ, ಅದಕ್ಕೆ ಅವ್ರು ಕೊಟ್ಟು ಕಳ್ಸೀನಿ. ಪೇಜ್ ನಂಬರ್ 60 ಮಾನಪಾಡಿ ಇದರಲ್ಲಿ ರಿಪೋರ್ಟ್ ಇದೆ. ಯಾರ್ಯಾರು ವಕಫ್ ಆಸ್ತಿ ಹೊಡೆದಾರ ಕರ್ನಾಟಕನೂ ಇದೆ. 1,11,000 ಅಂತೇಳಿ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಕ್ಲೇಮ್ ಮಾಡ್ತಾರೆ. ಆದರೆ ಬಿಜಾಪುರ್ನಲ್ಲಿ ಮೊದಲು ಕ್ಲೇಮ್ ಮಾಡಿದ್ದು 11,000 ಎಕರೆ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲೇ 17-18,000 ಹೋಗಿದೆ. ಇನ್ನೊಂದು ಲಿಸ್ಟ್ ಮಾಡ್ಯಾರ. ನಿಮ್ಗೆ ಇನ್ನೊಂದು ಭಾಳ ಆಶ್ಚರ್ಯಕರವಾದಂಥ ಒಂದು ಪಾಯಿಂಟ್ ಹೇಳ್ತೀನಿ. 8 2BA ವಕಫ್ ಅಂತ ಒಂದು ಲಿಸ್ಟ್ ಮಾಡ್ಯಾರ. ಅದು ಒಂದೊಂದು ಜಿಲ್ಲೆಯೊಳಗೆ 7-8,000 ಎಕರೆ ಇದೆ. 8 2B ಅಂದರೆ ಮುಂದೆ ಇದು ವಕಫ್ ಆಗಬೇಕಾಗಿರುವಂಥ ಆಸ್ತಿ ಅಂತೇಳಿ ನೋಂದು ಮಾಡಿ ಸರ್ವೆ ನಂಬರು ಹೆಸರು ಅದನ್ನು ಬೇಕಾದರೆ ನಿಮ್ಗೆ ಯಾರು ಮಾಧ್ಯಮದವ್ರು ಅದು ಬೇಕಂದ್ರೆ ಅದನ್ನೂ ಮಾಹಿತಿ ಕೊಡ್ತೀವಿ. ಡೆಲ್ಲಿಗೆ ಇವತ್ತು ರಾತ್ರಿನೇ ಹೋಗ್ತೇನೆ ರೀ 6:30 ಗಂಟೆಗೆ. ಸರ್, ಈಗ ಇನ್ನೊಂದು ವಿಚಾರ, ಪಂಚಮಸಾಲಿ ಸಮಾಜ ನಿಮ್ಮ ಮೇಲೆ ಭಾಳ ದೊಡ್ಡ ನಂಬಿಕೆ ಇಟ್ಕೊಂಡಿದ್ದೇವೆ. ಗೌಡರು ಒಂದು ನ್ಯಾಯ ದೊರಕಿಸಿಕೊಟ್ಟು ಕರ್ನಾಟಕದಲ್ಲಿ ಸಮಗ್ರ ಸನಾತನ ಹಿಂದೂ ಧರ್ಮ ನನ್ನ ಮ್ಯಾಗ ವಿಶ್ವಾಸ ಇತ್ತು. ನಿನ್ನೆ ತೆರೆದಾದ 10,000 ಮ್ಯಾಗ ಜನ ಕೂಡಿದ್ರು. ನಾವೇನು ಗಾಡಿ ಕಳಿಸಿಲ್ಲ, ಊಟದ ವ್ಯವಸ್ಥೆ ಮಾಡಿಲ್ಲ. ಸುಮಾರು 10,000ಕ್ಕಿಂತ ಹೆಚ್ಚು ಜನ
ಎದಕ್ಕೆ ಕೂಡ್ಲಕತ್ತಾರ? ತೀರ್ದಾಳದಲ್ಲಿ ನೀವೆಲ್ಲ ನೋಡಿದ್ರಿ, ಒಬ್ಬ ಯಾರೋ ಇಬ್ಬರು ಅಯೋಗ್ಯರು ನನಗೆ ವಕಫ್ ಬಗ್ಗೆ ಮಾತಾಡಬೇಡ ಅಂತ ತೊಂದರೆ ಮಾಡೋದು. ನೀನು ಆ ಶಕ್ತಿ ಪ್ರದರ್ಶನ ಮಾಡಿ ಹೇಳಿದ್ರು ನಾವು ನಿಮ್ಮ ಹಿಂದೆ ಇರುತ್ತೆ. ಹಂಗೆ ಪಂಚಮಸಾಲಿ ಸಮುದಾಯಕ್ಕೆ ಎಲ್ಲರೂ ಮೋಸ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಅವರು ಸಹಿತ ಮುಜುಗರ ಆಗ್ತಿತ್ತು ಅವ್ರ ಸರ್ಕಾರ. ಅವಾಗ ನಮ್ಮ ಸರ್ಕಾರ ಇದ್ದಾಗ ಎಟ್ಟೆಟ್ಟು ಹಾರಿ ವೀರರಾಣಿ ಕಿತ್ತೂರು ಚೆನ್ನಮ್ಮನಂಗೆ ಹಾವು ಓದ್ತಿದ್ರು. ಈಗ ಕೂತೀರಿ ಯಾಕವ್ರ? ಇಲ್ಲೇ ಬೆಳಗಾವಿ ಜಿಲ್ಲೆದವ್ರೆ. ಇವರೆಲ್ಲ ಆರಿಸಿ ಬಂದಿದ್ದೆ, ಇವ್ರು ಮಂತ್ರಿ ಆಗಿದ್ದೆ ಯಾರು ಕೊಟ್ಟದಾಗ. ಕೆಲವರು ಮಾತಾಡಕ್ಕೆ ಅಲರ್ಜಿ ಪಡ್ತಾ ಇದ್ದಾರೆ ಸರ್. ಎಲೆಕ್ಷನ್ ಇದ್ದಾಗ ಹೆಂಗೆ ಅವ್ರಕ್ಲಿಂದ ಬಂದರು, ಈಗ ಬರ್ತಾ ಇಲ್ಲ ಅಂತ. ಅಲರ್ಜಿ ಪಟ್ಟವ್ರು ಮುಂದಿನ ಸಲ ಮಜೆ ಆಗ್ತಾರೆ. ನಾವು ಅದೀವಲ್ರಿ, ಗಟ್ಟಿ ಇದೀವಿ. ಇಡೀ ಸಮಾಜ ಅವ್ರ ಹಿಂದೆ ಐತ್ರಿ. 4 ಮಂದಿ ಇವ್ರು ಬಿಟ್ಟು 4 MLA ಬಿಟ್ಟು ಹೋದ್ರೆ ಮುಗಿದೋಯ್ತಾನ ಸಮಾಜದಿಂದ. ಕೂಡಲ ಸಂಗಮ ಸ್ವಾಮಿಗಳೊಳಗೆ ನಾವು ಗಟ್ಟಿಯಾಗಿ ನಿಂತೀವಿ. ನಮ್ಮ ಸಮಾಜ ಪರವಾಗಿ ಯಾವಾಗಲೂ ಗಟ್ಟಿರ್ತೀವಿ. ಬರೀ ನಾವು ಒಂದು ಮಾತು ನಿಮ್ಗೆ ವಿನಂತಿ ಮಾಡ್ಕೊತೀನಿ, ಪಂಚಮಸಾಲಿ ಸಲುವಾಗಿ ಅಟ್ಟೆ ಹೋರಾಟ ಇಲ್ಲ ಇದು. ನಾವು 2D ಮಾಡೀವಿ. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು, ಶೋಭಾ ಕರಂದ್ಲಾಜೆಯವರು ಎಲ್ಲ ವಿಶೇಷ ಆಸಕ್ತಿ ತೊಗೊಂಡು ಬೊಮ್ಮಾಯಿಯವ್ರಿಗೆ ಹೇಳಿ 2D ಅಂತೇಳಿ ಮಾಡಿಕೊಟ್ಟಾರೆ. 2Dಯಲ್ಲಿ ಯಾರ್ಯಾರು ಇದೀವಿ ಅಂದರೆ ಪಂಚಮಸಾಲಿಗಳು, ಆದಿ ಬಣಿಜ್ಗರು ಎಲ್ಲ ಉಳಿದ ಏನೇನು 2Aದಾಗಿಲ್ಲ ಲಿಂಗಾಯತರು ಎಲ್ಲ 2Dದಲ್ಲಿದ್ದೀವಿ. ಮರಾಠ ಸಮಾಜ ಇದೆ, ಜೈನ ಸಮಾಜ ಇದೆ, ಕ್ರಿಶ್ಚಿಯನ್ರಿದ್ದಾರೆ. ಇಷ್ಟೆಲ್ಲ ಸಮುದಾಯಕ್ಕೆ 2D ಇದೆ. ನಾವು ಬರೀ ಪಂಚಮಸಾಲಿ ಅಂತ ಅಷ್ಟೇ ಅಲ್ಲ, ಎಲ್ಲ ಸಮುದಾಯ ಪರವಾಗಿ ಹೋರಾಟ ಮಾಡಕತ್ತೀವಿ. ದಯವಿಟ್ಟು ಬರೀ ಪಂಚಮಸಾಲಿ ಅಂತೇಳಿ ನಮ್ಮನ್ನು ಟಾರ್ಗೆಟ್ ಆಗಬಾರ್ದು. ಸಮುದಾಯ ಪಾಪ ಬೆನ್ನು ಹತ್ತಿದೆ. ನಾಳೆ 10ನೇ ತಾರೀಕಿಗೆ ಯಾವ ಜಗತ್ತಿನ ಯಾವ ಶಕ್ತಿಗಳು ಬೇಕಾದ ವಿರೋಧ ಮಾಡಲಿ, ಬೇಕಾದಟ್ಟು ನಮ್ಮ ಹೋರಾಟಕ್ಕೆ ಇವತ್ತು ಸರ್ಕಾರ ಪೊಲೀಸರನ್ನು ಬೆದರಿಕೆ ಹಾಕ್ಲಾಕತ್ತದ. ನಮ್ಮ ಸಮಾಜದ ಮುಖಂಡರಿಗೆ ಒಂದು ರೀತಿ ಎಚ್ಚರಿಕೆ ಏಕವಚನದಾಗ ಫೋನ್ ಮಾಡ್ತಾರೆ, ಯಾಕೋ ಏನು ನಡೆಸಿವೋ ಹೀಗೆಲ್ಲ ನಡೆಸ್ಯಾರ ಪೊಲೀಸ್ ಇಲಾಖೆದವರು. ನಾ ಪೊಲೀಸ್ ಇಲಾಖೆಗೂ ಹೇಳ್ತಾ ಇದ್ದೀನಿ, ನಮ್ಮದು ಸಮುದಾಯದ ಮೀಸಲಾತಿ ಹೋರಾಟಕ್ಕೆ ನೀವು ತೊಂದರೆ ಕೊಡೋದಾದರೆ, ಏನಾದರೂ ಅನಾಹುತ ಆದರೆ ಈ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಕಾರಣ. ಆ ನರಗುಂದ ಬಂಡಾಯತಿಯನ್ನು ನಮ್ಮ ಗುರುಗಳು ಹೇಳ್ಯಾರ. ಅಂಥ ಅನಾಹುತ ಆಗೋದಕ್ಕೆ ತಡಿಬೇಕಾದ್ರೆ ತಕ್ಷಣ ಸಿದ್ದರಾಮಯ್ಯನವರು ನಮ್ಮ ಸಮುದಾಯಗಳಿಗೆ ಏನು ನಾವು ಕೊಟ್ಟಿದ್ದು ಸಮುದಾಯಗಳಿಗೆ ಎಲ್ಲರಿಗೂ ಮೀಸಲಾತಿ ಘೋಷಿಸಬೇಕು. ಯತ್ನಾಳ್ ಬಸವಣ್ಣನ ವಿರೋಧಿ ಎಂದು ಬಿಂಬಿಸುತ್ತಿದ್ದಾರೆ ಎನ್ನುವ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು, ನನ್ನ ಹೆಸರಲ್ಲಿಯೇ ಬಸವಣ್ಣ ಇದೆ. 1000 ಆಕುಳ ಕಟ್ಟಿದ್ದೇನೆ, ಕಾಯಕವೇ ಕೈಲಾಸದಂತೆ ನಡೆದುಕೊಳ್ತಾ ಇದ್ದೇನೆ ಎಂದರು. ಪಂಚಮಸಾಲಿ ಕೋಟಾದಲ್ಲಿ ಸಚಿವ ಸ್ಥಾನ ಪಡೆದವರು ಮೀಸಲಾತಿ ಕೊಡಿಸುವಲ್ಲಿ ಶ್ರಮಿಸಬೇಕು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡಿಸುವುದರಲ್ಲಿ ಎಲ್ಲರೂ ಮೋಸ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡಿಸಿ ಮುಜುಗರ ಬರ್ತಾ ಇದೆ ಎಂದಿದ್ದಾರಂತೆ. ನಾನು ಎಲ್ಲ ಸಮುದಾಯದವರ ಪರವಾಗಿ ಹೋರಾಟ ಮಾಡುತ್ತೇನೆ. ಡಿಸೆಂಬರ್ 10ರಂದು ನಮ್ಮ ಸಮಾಜ ನಡೆಸ್ತಾ ಇರುವ ಹೋರಾಟಕ್ಕೆ ನನ್ನ ಬೆಂಬಲ ಇದೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಇಂದಿನ ಯುವ ಸಮುದಾಯದಲ್ಲಿ ಬದಲಾದ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯಿಂದ ಯುವಕರು ಮೇಲಿಂದ ಮೇಲೆ ಆರೋಗ್ಯ ತಪಾಸಣೆ ಮಾಡಿಕೊಂಡು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕೆಂದು ಡಾಕ್ಟರ್ MN ಬೋಮಾಜ್ ಹೇಳಿದರು. ಇಂದಿನ ಯುವ ಸಮುದಾಯದಲ್ಲಿ ಬದಲಾದ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯಿಂದ ಹೃದಯ ಸೇರಿದಂತೆ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಾ ಇದ್ದು, ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಆದ್ದರಿಂದ ಯುವಕರು ಮೇಲಿಂದ ಮೇಲೆ ಆರೋಗ್ಯ ತಪಾಸಣೆ ಮಾಡಿಕೊಂಡು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕೆಂದು ಡಾಕ್ಟರ್ MN ಬೋಮಾಜ್ ಹೇಳಿದರು. ರವಿವಾರ ತಾಲೂಕಿನ ಶಿರಗುಪ್ಪಿಯ ಜೈನ ಸಮುದಾಯ ಭವನದಲ್ಲಿ 20ನೇ ಶತಮಾನದ ಪ್ರಥಮಾಚಾರ್ಯ ಪರಮಪೂಜ್ಯ ಶ್ರೀ 108 ಶಾಂತಿಸಾಗರ ಮುನಿ ಮಹಾರಾಜರ ಆಚಾರ್ಯ ಪದಾರೋಹಣ ಶತಾಬ್ದಿ ವರ್ಷ ಮತ್ತು ರಾಷ್ಟ್ರಸಂತ ಪರಮಪೂಜ್ಯ 108 ವಿದ್ಯಾನಂದ ಮುನಿ ಮಹಾರಾಜರ ಜನ್ಮ ಶತಾಬ್ದಿ ವರ್ಷದ ನಿಮಿತ್ತ ಶಾಂತಿಸಾಗರ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ವತಿಯಿಂದ ಸಾಂಗಲಿಯ ಉಷಃ ಕಾಲ ಅಭಿನವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಿರಜ್ನ ವಸಂತದಾದ ಬ್ಲಡ್ ಬ್ಯಾಂಕ್ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಹೃದಯ ರೋಗ ತಪಾಸಣೆ ಮತ್ತು ರಕ್ತದಾನ ಶಿಬಿರದಲ್ಲಿ ಮಾತನಾಡಿದರು. ಆಚಾರ್ಯ ಪದಾರೋಹಣ ಶತಾಬ್ದಿ ವರ್ಷ ಮತ್ತು ರಾಷ್ಟ್ರಸಂತ ಶ್ವೇತಪಿತ್ತಾಚಾರ್ಯ ಪರಮಪೂಜ್ಯ ಶ್ರೀ 108 ವಿದ್ಯಾನಂದ ಮುನಿ ಮಹಾರಾಜ್ ಜನ್ಮ ಶತಾಬ್ದಿ ವರ್ಷ ನಿಮಿತ್ತವಾಗಿ ನಾವು ಶಾಂತಿಸಾಗರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಲಿಮಿಟೆಡ್ ಮತ್ತು ಉಷಕ್ಕಲ್ ಅಭಿನವ್ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಾಂಗ್ಲಿ ಮತ್ತು ವಸಂತದಾದ ಪಾಟೀಲ್ ಬ್ಲಡ್ ಬ್ಯಾಂಕ್ ಇವರ ಸಂಯುಕ್ತ ಆಶ್ರಯದಲ್ಲಿ ಮತ್ತು ಉಚಿತವಾಗಿ ಹೃದಯ ರೋಗ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ. ಇಂದಿನ ಅತಿ
ಅತಿ ವೇಗದ ಮತ್ತು ಒತ್ತಡದ ಜೀವನದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಬಹಳ ಕಡಿಮೆ ವಯಸ್ಸಿನಲ್ಲಿ ಕಂಡುಬರುವುದು ನಾವೆಲ್ಲ ನೋಡ್ತಾ ಇದ್ದೀವಿ. ಆದ್ದರಿಂದ ಚಿಕಿತ್ಸೆಗಿಂತ ತಡೆಗಟ್ಟುವುದೇ ಉತ್ತಮವಾಗಿದೆ. ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಈ ಉದ್ದೇಶವನ್ನು ಇಟ್ಕೊಂಡು ನಾವು ಶಾಂತಿಸಾಗರ್ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಇವತ್ತು ಉಚಿತವಾಗಿ ಹೃದಯ ರೋಗ ತಪಾಸಣೆಯನ್ನು ಆಯೋಜಿಸಲಾಗಿದೆ. ಇದರ ಲಾಭವನ್ನು ಊರಿನ ನೆರೆಹೊರೆಯಿಂದ ಬಂದ ಎಲ್ಲ ಜನರು ಈ ಲಾಭವನ್ನು ತೆಗೆದು ತಮ್ಮ ಆರೋಗ್ಯವನ್ನು ಒಳ್ಳೆಯ ಶಿಬಿರವನ್ನ ಗಣ್ಯರು ಶಾಂತಿಸಾಗರ ಮುನಿ ಮಹಾರಾಜ ಮತ್ತು ವಿದ್ಯಾನಂದ ಮುನಿ ಮಹಾರಾಜರ ಭಾವಚಿತ್ರದ ಪೂಜೆಯೊಂದಿಗೆ ದೀಪ ಬೆಳಗಿಸಿ ಚಾಲನೆಯನ್ನ ನೀಡಲಾಯಿತು. ಶಿಬಿರದಲ್ಲಿ 150 ಜನ ರಕ್ತದಾನ ಮಾಡಿದ್ರು. ಅಲ್ಲದೆ 300ಕ್ಕೂ ಹೆಚ್ಚು ಜನ ಹೃದಯ ರೋಗ ತಪಾಸಣೆ ಮಾಡಿಕೊಂಡ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವೈದ್ಯ ಮಹಂತೇಶ್ ಅರ್ಕೆರಿ, ಕೆಎಂಎಂ ಕನ್ನಡ ನ್ಯೂಸ್, ಕಾಗವಾಡ. 3 ದಿನಗಳ ಕಾಲ ಬಾವಿಯಲ್ಲಿ ಬಿದ್ದಿದ್ದ ಬೆಕ್ಕನ್ನ ರಕ್ಷಿಸುವ ಕಾರ್ಯ ಚಿಕ್ಕೋಡಿಯ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮಾಡಿದ್ರು. 3 ದಿನಗಳ ಕಾಲ ಬಾವಿಯಲ್ಲಿ ಬಿದ್ದಿದ್ದ ಬೆಕ್ಕನ್ನ ರಕ್ಷಿಸುವ ಕಾರ್ಯ ಚಿಕ್ಕೋಡಿ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮಾಡಿದ್ದಾರೆ. ಹೌದು, ಚಿಕ್ಕೋಡಿಯ ನಗರದ ಎನ್ಎಂ ರಾಜ್ಯ ಹೆದ್ದಾರಿಯಲ್ಲಿ ಜಯನಗರದಲ್ಲಿರುವ ಓಜುಕರ ಎಂಬುವವರ ಪವನ್ ರಾಜ್ ಮಾಳಿ ಎಂಬುವವರ ಬಾವಿಯಲ್ಲಿ 3 ದಿನಗಳ ಹಿಂದೆ ಒಂದು ಬೆಕ್ಕು ಬಿದ್ದಿತ್ತು. ಈ ಕುರಿತು ತಕ್ಷಣ ಚಿಕ್ಕೋಡಿಯ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಲಾಯಿತು. ಮಾಹಿತಿಯ ಮೇರೆಗೆ ಚಿಕ್ಕೋಡಿಯ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಗಂಟೆಗಳ ಕಾಲ ಕಾರ್ಯಾಚರಣೆ ಪ್ರಾರಂಭಿಸಿ ಬಾವಿಯಲ್ಲಿ ಇಳಿದು ಅಸ್ವಸ್ಥವಾಗಿದ್ದ ಬೆಕ್ಕಿಗೆ ಜೀವಂತವಾಗಿ ಮೇಲಕ್ಕೆ ಎತ್ತಿ ರಕ್ಷಿಸಿದ್ರು. ಇನ್ನು ಈ ಕಾರ್ಯಾಚರಣೆಯಲ್ಲಿ ಚಿಕ್ಕೋಡಿಯ ಅಗ್ನಿಶಾಮಕ ಠಾಣಾಧಿಕಾರಿ ಅನುರಾಗ್ ಬಿಎಲ್, ಅಗ್ನಿಶಾಮಕರಾದ ಬಸವರಾಜ್ ಕಾಂಬ್ಳೆ, ಚಂದ್ರಕಾಂತ್ ಕೊಟ್ಟಗಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ರು. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स
ಮಾರುತಿ ಗಲ್ಲಿ ಬೆಲ್ಗಾಂ. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಸಂಚಾರ ದಟ್ಟಣೆ ನಿಯಂತ್ರಣ ಮಾಡಲು ಇಲ್ಲಿನ ಯಡಿಯೂರಪ್ಪ ಮಾರ್ಗದಿಂದ ಹಳೇಬೀಬಿ ರಸ್ತೆಗೆ ಸಾರಿಗೆ ಬಸ್ಗಳನ್ನು ಬಿಡಬೇಕೆಂದು ಆಗ್ರಹಿಸಿ ಸೋಮವಾರ ಸರ್ವೋದಯ ಸೇವಾ ಸಂಘ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು. ಸಂಚಾರ ದಟ್ಟಣೆ ನಿಯಂತ್ರಣ ಮಾಡಲು ಇಲ್ಲಿನ ಯಡಿಯೂರಪ್ಪ ಮಾರ್ಗದಿಂದ ಹಳೇಬೀಬಿ ರಸ್ತೆಗಳಿಗೆ ಸಾರಿಗೆ ಬಸ್ಗಳನ್ನು ಬಿಡಬೇಕೆಂದು ಆಗ್ರಹಿಸಿ ಸೋಮವಾರ ಸರ್ವೋದಯ ಸೇವಾ ಸಂಘ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು. ಹಳೇಬೀಬಿ ರಸ್ತೆಗೆ ಹೊಂದಿಕೊಂಡಂತೆ ಸಮರ್ಥನಗರ, ಮಲ್ಲಿಕಾರ್ಜುನ ನಗರ, ಓಂ ನಗರ, ಟೀಚರ್ಸ್ ಕಾಲೋನಿ, ಕುಂತಿನಗರ, ಗಾಯತ್ರಿ ನಗರ, ಬನಶಂಕರಿ ನಗರ ಸೇರಿದಂತೆ ಇನ್ನೂ ಅನೇಕ ಹೊಸ ಬಡಾವಣೆಗಳು ಬೆಳೆದು ಸಾವಿರಾರು ಜನ ವಸತಿಗಳಿಂದ ಕೂಡಿದೆ. ಅಲ್ಲದೆ ಹಳೆ ಬೆಳಗಾವಿ, ವಡಗಾವಿ, ದೇವಾಂಗನಗರ, ಕಲ್ಮೇಶ್ವರ ನಗರ, ಸಂಭಾಜಿನಗರ, ಮಂಗಾಯಿ ನಗರ, ಕನಕದಾಸ ನಗರ, ರೇಣುಕಾ ನಗರ ಸೇರಿದಂತೆ ಅನೇಕ ಪ್ರದೇಶವು ಲಕ್ಷಾಂತರ ಜನಸಂಖ್ಯೆಯನ್ನ ಹೊಂದಿದೆ. ಇಲ್ಲಿನ ಬಸ್ ಪ್ರಯಾಣಿಕರು ಬೈಲಹೊಂಗಲ್, ಸವದತ್ತಿ, ಯಲ್ಲಮ್ಮನಗುಡ್ಡ, ಕಿತ್ತೂರು, ಧಾರವಾಡ, ಹುಬ್ಬಳ್ಳಿ, ದಾವಣಗೆರೆ, ಬೆಂಗಳೂರು ಕಡೆಗೆ ಹೋಗಬೇಕಾದ್ರೆ ಸುತ್ತುವರಿದು ಕೇಂದ್ರ ಬಸ್ ನಿಲ್ದಾಣಕ್ಕೆ ಹೋಗುವ ಅನಿವಾರ್ಯತೆ ಎದುರಾಗುತ್ತೆ. ಕಾರಣ ಮಾನ್ಯರು ಬೆಳಗಾವಿ ದಕ್ಷಿಣದ ಹಳೇಬೀಬಿ ರಸ್ತೆ ಯಡಿಯೂರಪ್ಪ ಮಾರ್ಗದ ಮುಖಾಂತರ ಬಸ್ ಸಂಚಾರವನ್ನ ಆರಂಭಿಸಿದ್ರೆ ಮೇಲ್ಕಂಡ ಊರುಗಳಿಗೆ ಹೋಗಿ ಬರಲು ಅನುಕೂಲವಾಗಲಿದೆ. ಇದರಿಂದ ಸಮಯವು ಉಳಿತಾಯ ಆಗಲಿದೆ. ಸಂಚಾರ ದಟ್ಟಣೆಯ ಮಧ್ಯ ಬೆಳಗಾವಿ ದಕ್ಷಿಣ ಭಾಗದ ಪ್ರಯಾಣಿಕರು ಬಸ್ ನಿಲ್ದಾಣಕ್ಕೆ ಹೋಗಿ ಅಲ್ಲಿಂದ ಕಿಲ್ಲಾಕೆರೆಯ ಬೂಡಾ ಕಚೇರಿಯವರೆಗೆ ಸುತ್ತುವರಿದು ರಾಷ್ಟ್ರೀಯ ಹೆದ್ದಾರಿ ಮುಖಾಂತರ ಪ್ರಯಾಣಿಸಬೇಕಾಗಿದೆ. ಈ ಮಾರ್ಗದಿಂದ ಯಾರಿಗೂ ಲಾಭವಾಗುವುದಿಲ್ಲ. ಇದರಿಂದ ಬಸ್ ಪ್ರಯಾಣಿಕರಿಗೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗಿದೆ. ಬಸ್ ಪ್ರಯಾಣಿಕರ ಹಣದ ಜೊತೆಗೆ ಸಮಯ ವ್ಯರ್ಥವಾಗ್ತಾ ಇದೆ. ಈಗ ಕೆಲವೇ ದಿನಗಳಲ್ಲಿ ಬೆಳಗಾವಿಯಲ್ಲಿ ವಿಧಾನಮಂಡಲಗಳ ಅಧಿವೇಶನ ನಡೆಯುತ್ತಿದ್ದು, ಬೆಳಗಾವಿ ನಗರದ ಟ್ರಾಫಿಕ್ ಸಮಸ್ಯೆಯಿಂದಾಗಿ ಬಸ್ ಸಂಚಾರಕ್ಕೆ ಪ್ರಯಾಣಿಕರಿಗೆ ಇನ್ನೂ ಹೆಚ್ಚಿನ ತೊಂದರೆಯಾಗಲಿದೆ. ಜಿಲ್ಲಾಧಿಕಾರಿಗಳು ಬಸ್ ಪ್ರಯಾಣಿಕರಿಗೆ ಅನುಕೂಲವಾಗುವ ಹಾಗೂ ಬೆಳಗಾವಿ ನಗರದ ಜನದಟ್ಟಣೆ ಮತ್ತು ಟ್ರಾಫಿಕ್ ಕಿರಿಕಿರಿ ತಪ್ಪಿಸೋಕೆ ಬೈಲಹೊಂಗಲ್, ಸವದತ್ತಿ, ಯಲ್ಲಮ್ಮನಗುಡ್ಡ, ಕಿತ್ತೂರು, ಧಾರವಾಡ, ಹುಬ್ಬಳ್ಳಿ, ದಾವಣಗೆರೆ, ಬೆಂಗಳೂರು ಕಡೆಯಿಂದ ಹೋಗಿ ಬರುವ ಎಲ್ಲ ಬಸ್ಗಳನ್ನು ಕಡ್ಡಾಯವಾಗಿ ಹಳೇಬೀಬಿ ರಸ್ತೆ ಯಡಿಯೂರಪ್ಪ ಮಾರ್ಗವಾಗಿ ಸಂಚರಿಸಲು ಕಾಯಂ ಸ್ವರೂಪವಾಗಿ ಆದೇಶ ನೀಡಿ ಬಸ್ ಪ್ರಯಾಣಿಕರಿಗೆ ನ್ಯಾಯ ಒದಗಿಸಿ ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಪಾಪ ಬಡವ್ರಿಗೆ ಯಾರು ಕೊಡೋಕ್ಕಾಗೋದಿಲ್ಲ. ಜನ ನಡ್ಕೋತ ಬರಬೇಕು. ಒಂದು ಇದರ ಅಲ್ಲೇ ಬಸ್ ಸ್ಟ್ಯಾಂಡ್ ಮಲ್ಕೊಳ್ಳೋತಾರೆ. ರಾತ್ರಿ ಏನು ಮಾಡ್ತಾರೆ. ಆಮೇಲೆ ನಮ್ಮದು ಬೆಂಗಳೂರು, ದಾವಣಗೆರೆ, ಯಡಿಯೂರಪ್ಪ ಮಾರ್ಕೆಟ್ ಬಂದರೆ ಯಾಕೆಂದರೆ ಬೆಳಗಾವಿ ದಕ್ಷಿಣ ಭಾಗದಾಗ ಇರ್ತಕ್ಕಂಥ ಇನ್ನು ಪ್ರಯಾಣಿಕರಿಗೆ ಅಲ್ಲೇ ಇಳ್ಕೊಂಡಿದ್ದಾರೆ. ಒಂದು ಸುರಕ್ಷಿತ ಮನೆ ಮುಟ್ಟಬಹುದು ಸರ್. ಈಗೇನಾಗಿದ್ದಾರೆ ಬೆಳಗಾವಿ ಒಳಗೆ ಸಾಕಷ್ಟು ರಸ್ತೆಗಳೆಲ್ಲ ಬಂದ್ ಆಗ್ಯಾವ ಸರ್. ನಮ್ಗೆ ಗುರ್ತದ ಕಾನೂನು ಚೌಕಟ್ಟಿನಾಗ ಮೊನ್ನೆ ಹೈಕೋರ್ಟ್ ಆದೇಶ ಮಾಡಿದ ನಂತರ ಒಂದು ಮೇನ್ ಮುಖ್ಯ ರಸ್ತೆ ಬಂದಾಯಿತು. ಹಿಂಗಾಗಿ ಅಧಿವೇಶನದ ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ ಸರ್. ನೋಡಿ ಸಮಸ್ಯೆ ಇದೆ ಅದು ಸರ್. ಯಡಿಯೂರಪ್ಪ ಮಾರ್ಕೆಟಿಂದ ರೀ ಇದಕ್ಕೆ ಒಂದು ಹಲವಾರು ಬಸ್ಗಳನ್ನು ಬೈಲಹೊಂಗಲು, ಕಿತ್ತೂರು, ಆಮೇಲೆ ಧಾರವಾಡ, ಹುಬ್ಬಳ್ಳಿ ಸರ್ ನೂರಾರು ಬಸ್ಗಳು ಹೋಗ್ತಾವೆ. ಆ ಬಸ್ಗಳನ್ನ ಆ ಕಡೆ ಸಂಚಾರ ಮಾಡ್ರಿ ಏನಾಗ್ತದೆ. ಒಂದು ಸಾರಿಗೆಗೆ ಅನುಕೂಲ ಆಗ್ತದೆ, ಜನರಿಗೆ ಅನುಕೂಲ ಆಗ್ತದೆ. ದಯವಿಟ್ಟು ಇದನ್ನು ತಾವು ಜಿಲ್ಲಾಧಿಕಾರಿ ಗಮನಕ್ಕೆ ಮಾಡಿರಿ. ಮತ್ತು ಇಲ್ಲದೆ ಹೋದ್ರೆ ಸರ್ ನಾವು ಸುಮಾರು ಧರಣಿ ಕುಂಡ್ರಾಗ್ತದೆ. ಏನಕ್ಕೆ ಸರ್ ಈಗ ಜನರಿಗೆ ಅನ್ಯಾಯ ಆಗ್ತಾ ಇದೆ. ಮತ್ತು ಜನಸಂಖ್ಯೆ ಜಾಸ್ತಿ ಬರ್ತದೆ ಸರ್. ದಕ್ಷಿಣ ಭಾಗ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಬರೀ ಇಲ್ಲದೆ ಹೋದರೆ ವಿಧಾನ ಮಂಡಲ ಅಧಿವೇಶನದ ಸಮಯದಲ್ಲಿ ಸುವರ್ಣ ವಿಧಾನಸೌಧದ ಮುಂದೆ ಬಸ್ ಪ್ರಯಾಣಿಕರ ಹಕ್ಕೊತ್ತಾಯಕ್ಕೋಸ್ಕರ ಧರಣಿ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಸುವುದಾಗಿ ಸೂಚಿಸಿದರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಅಥಣಿ ಹಾಗೂ ಕಾಗವಾಡ ತಾಲೂಕಿನಾದ್ಯಂತ ರೈತ ಕುಟುಂಬದ 1660 ಎಕರೆ ರೈತರ ಜಮೀನು ವಕ್ಫ್ ಆಸ್ತಿ ಎಂದು ಕಬಳಿಕೆಯಾಗದೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿರಂತರ ಎಂದು ನ್ಯಾಯವಾದಿ ಸಂಪತ್ ಕುಮಾರ್ ಶೆಟ್ಟಿ ಅವರು ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಹಾಗೂ ಕಾಗವಾಡ ತಾಲೂಕಿನಾದ್ಯಂತ ರೈತ ಕುಟುಂಬದ 1660 ಎಕರೆ ರೈತರ ಜಮೀನು ವಕ್ಫ್ ಆಸ್ತಿ ಎಂದು ಕಬಳಿಕೆಯಾಗಿದೆ. ಸರ್ಕಾರದ ಹುಡುಗಾಟಕ್ಕೆ ರೈತರು ಸಂಕಷ್ಟ ಅನುಭವಿಸ್ತಾ ಇರುವ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಮೌನವಾಗಿರುವುದು ವಿಷಾದನೀಯ. ಸಂತ್ರಸ್ತ ರೈತರ ಪರವಾಗಿ ಅವರಿಗೆ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ನಿರಂತರ ಎಂದು ನ್ಯಾಯವಾದಿ ಸಂಪತ್ ಕುಮಾರ್ ಶೆಟ್ಟಿ ಅವರು ಹೇಳಿದರು. ಪಟ್ಟಣದಲ್ಲಿ ರೈತ ಸಂಘ, ಮಾಜಿ ಸೈನಿಕರ ಸಂಘ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿ, ತಹಸೀಲ್ದಾರ್ ಕಚೇರಿಯವರಿಂದ ಪಡೆದ ಮಾಹಿತಿಯಿಂದ ಅಥಣಿ ತಾಲೂಕಿನಲ್ಲಿ 2 ಬಾರಿ ಗೆಜೆಟ್ ಆಗಿ ಸುಮಾರು 1660 ಎಕರೆ ಜಮೀನು ವಕ್ಫ್ ಎಂದು ನಮೂದು ಆಗಿದೆ. 1985ರಲ್ಲಿ ಮೊದಲ ಬಾರಿಗೆ
ಗೆಜೆಟ್ ಆಗಿ 1560 ಎಕರೆ ಜಮೀನು ಹಾಗೂ 2019ರಲ್ಲಿ ಎರಡನೇ ಬಾರಿಗೆ ಗೆಜೆಟ್ ಆಗಿ 107 ಎಕರೆ ವಕ್ಫ್ ಜಮೀನೆಂದು ಘೋಷಣೆಯಾಗಿದೆ ಎಂದರು. ಏನಿವತ್ತು ಅಥಣಿ ಪಟ್ಟಣದಲ್ಲಿ ವಕ್ಫ್ ಬೋರ್ಡ್ ಹಟಾವೋ ದೇಶ್ ಬಚಾವೋ ಅನ್ನುವಂಥ ಒಂದು ಆಂದೋಲನವನ್ನು ಹೋರಾಟವನ್ನು ಏನು ಹಮ್ಮಿಕೊಳ್ಳಲಾಗಿದೆ, ಅದಕ್ಕೆ ಪ್ರತಿಯೊಂದು ಸಂಘಟನೆ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದೆ. ರೈತರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೆ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಏನಿವತ್ತು ತಹಸೀಲ್ದಾರ್ ಕಚೇರಿಯಿಂದ ಕೊಟ್ಟಂಥ ಮಾಹಿತಿಯ ಪ್ರಕಾರ ಅಥಣಿ ಮತ್ತು ಕಾಗವಾಡ ತಾಲೂಕಿನಲ್ಲಿ ಸುಮಾರು 1660 ಎಕರೆ ರೈತರ ಜಮೀನು ವಕ್ಫ್ ಆಸ್ತಿ ಅಂತೂ ನೋಂದಾಯಿಸಿರ್ತಕ್ಕಂಥ ಏನು ಒಂದು ಕುಂಟಾಟ ಇದೆ, ಆ ಒಂದು ಹುಡುಗಾಟಕ್ಕೆ ಬಲಿಯಾಗಿರ್ತಕ್ಕಂಥ ಎಲ್ಲ ರೈತರ ಪರವಾಗಿ ಇವತ್ತು ನಾವು ನಿಂತಿದ್ದೀವಿ. ಇದಕ್ಕೆ ಉತ್ತರವಾಗಿ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನೆಗೆ ನಮ್ಮ ಮನವಿಗೆ ಏನು ಸರ್ಕಾರ ಆಗಿರ್ಬೋದು, ಸ್ಥಳೀಯ ಶಾಸಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಸ್ಪಂದಿಸದೇ ಹೋದರೆ ಇದಕ್ಕೆ ಉಗ್ರವಾದ ಹೋರಾಟ ಮಾಡೋಕ್ಕೆ ನಾವು ಮುಂದಾಗ್ತೀವಿ. ಮುಂದಿನ ದಿನಗಳಲ್ಲಿ, ಬರೋ ದಿನಗಳಲ್ಲಿ ಶಾಸಕರಿಗೆ, ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳ ಕಚೇರಿಗಳಿಗೆ ನಾವು ಮುತ್ತಿಗೆ ಹಾಕೋಕ್ಕೂ ಮುಂದಾಗ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಅವರಿಗೆ ನಾನು ಕೊಡ್ತಾ ಇದ್ದೀನಿ. ಏನು ವಿಶೇಷತೆ ಅಥಣಿ ಮತ್ತು ಕಾಗವಾಡ ತಾಲೂಕಿನ ರೈತರ ಬಗ್ಗೆ ಅಂತಂದ್ರೆ, ಈ ವಕ್ಫ್ ಆಸ್ತಿ ಗೊಂದಲ ಕೇವಲ 2023ರಲ್ಲಿ ಬಂದಿರಲ್ಲ. ನಮ್ಮ ಅಥಣಿಯಲ್ಲಿ ಬಂದಿದ್ದು 1985ರ ನೋಟಿಫಿಕೇಶನ್ ಪ್ರಕಾರ ಮತ್ತು 2019ರ ನೋಟಿಫಿಕೇಶನ್ ಪ್ರಕಾರ. ಹಾಗಾಗಿ ಸರ್ಕಾರ ಕೂಡಲೇ ತಕ್ಷಣವೇ ಈ ಎರಡೂ ನೋಟಿಫಿಕೇಶನ್ಗಳನ್ನ ಹಿಂಪಡಿಬೇಕು ಮತ್ತೆ ರೈತರಿಗೆ ಉಳುಮೆ ಮಾಡಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಎಚ್ಚರಿಕೆಯನ್ನ ಮತ್ತು ಆಗ್ರಹವನ್ನ ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಅದರ ಜೊತೆ ಏನು ಈಗ ನಾವಾಗಲೇ ಮಾತಾಡಿದಂಗೆ ವಕ್ಫ್ ಅನ್ನೋದು ದೇವರ ಹೆಸರಲ್ಲಿ ದಾನ ಮಾಡೋದು. ಬೇಕಂತಂದ್ರೆ ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳು, ಅಧಿಕಾರಿಗಳು ತಮ್ಮ ಹೊಲಗಳನ್ನ ಬರೆದು ಕೊಡೋಕ್ಕೆ ಏನು ಅಭ್ಯಂತರ ಇಲ್ಲ. ದಯವಿಟ್ಟು ತಮ್ಮ ಹೊಲಗಳನ್ನ, ಆಸ್ತಿಗಳನ್ನ ಬರೆದು ಕೊಡಿ. ಬಡ ರೈತರಿಗೆ ನೀವು ಬೆನ್ನಾಗಿ ಚೂರಿ ಹಾಕಬೇಡಿ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳ್ತೀನಿ. ಈ ಒಂದು ಮಾತನ್ನು ಹೇಳ್ತಾ ಸರ್ಕಾರಕ್ಕೆ ಮೊದಲು ಮನವಿ ಮಾಡ್ತೀವಿ. ಆ ಮನವಿಗೆ ಸ್ಪಂದಿಸಲಿಲ್ಲ ಅಂತಂದ್ರೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಮುಂಬರೋ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ನಾವು ಹಾಕೊಳ್ತೀವಿ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳ್ತೀನಿ. ಅನಂತರ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಪ್ರಮುಖ ಹರೀಶ್ ಆಚಾರ್ ಶಿರೂರ್, ರೈತ ಸಂಘದ ಮುಖಂಡ ಶಿವಾನಂದ್ ಕೋತ್, ನ್ಯಾಯವಾದಿ ಮಿತೇಶ್ ಪಟ್ಟಣ್ ಅವರು ಮಾತನಾಡಿದ್ರು. ಇನ್ನು ಈ ಹೋರಾಟದಲ್ಲಿ ಮಾಜಿ ಸೈನಿಕರ ಸಂಘದ ಸಿದ್ದರಾಜ್ ಬೋರಾಡೆ, ಅಥಣಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರು ಹಾಗೂ ಅನೇಕರು ಉಪಸ್ಥಿತರಿದ್ದರು. ಸಂತೋಷ್ ಬಡಕಂಬಿ, ಕೆಎಂಎಂ ಕನ್ನಡ ನ್ಯೂಸ್, ಅಥಣಿ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ 12ನೆಯ ವಾರ್ಷಿಕ ಘಟಿಕೋತ್ಸವ ಡಿಸೆಂಬರ್ 3ರಂದು ವಿಟಿಯು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ಜರುಗಲಿದೆ ಎಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಸಿಎಂ ತ್ಯಾಗರಾಜ್ ಅವರು ಹೇಳಿದರು. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ 12ನೇ ವಾರ್ಷಿಕ ಘಟಿಕೋತ್ಸವ ಡಿಸೆಂಬರ್ 3ರಂದು ವಿಟಿಯು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ಜರುಗಲಿದೆ ಎಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸಿಎಂ ತ್ಯಾಗರಾಜ್ ಅವರು ಸೋಮವಾರ ಬೆಳಗಾವಿ ಸಂಗೊಳ್ಳಿ ರಾಯಣ್ಣ ಕಾಲೇಜಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರಾಣಿ ಚೆನ್ನಮ್ಮ ವಿವಿಯ 12ನೆಯ ಘಟಿಕೋತ್ಸವದ ಅಧ್ಯಕ್ಷತೆಯನ್ನ ರಾಜ್ಯಪಾಲ ತಾವರ್ ಚಂದ್ರ ಗೆಹ್ಲೋಟ್ ವಹಿಸಲಿದ್ದಾರೆ. ಘಟಿಕೋತ್ಸವದ ಭಾಷಣವನ್ನ ಮಾಜಿ ಹಿರಿಯ ಅಧಿಕಾರಿ ಯುಎನ್ ಆಹಾರ ಮತ್ತು ಕೃಷಿ ಸಂಸ್ಥೆ ನಿಟ್ಟೆ ವಿವಿ ಮಂಗಳೂರಿನ ಡಾಕ್ಟರ್ ಇಡ್ಯಾ ಕರುಣಾಸಾಗರ್ ಮಾಡಲಿದ್ದಾರೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆಗಮಿಸಲಿದ್ದಾರೆ ಎಂದರು. ಸಮಾಜ ಸೇವೆ, ಕ್ರೀಡೆ ಇವ್ರನ್ನ ಕ್ಷೇತ್ರದಲ್ಲಿ ಗುರುತಿಸ್ಬಿಟ್ಟು ಇವರಿಗೆ ಮಾನ್ಯ ರಾಜ್ಯಪಾಲರು ಈ ಕಾಂಗ್ರೆಸ್ ಕಾಲದ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇವರು ಉನ್ನತವಾದ IPS ಅಧಿಕಾರಿಗಳು. ಹಿಂದೆ 1990ರ ಸಮಯದಲ್ಲಿ ಅರಣ್ಯಗಳ ಹಾವಳಿ ಇತ್ತು. ಆ ಸಮಯದಲ್ಲಿ ತಮ್ಮ ಅವಿರತ ಶ್ರಮದಿಂದಾಗಿ ಅವರು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ನಿವೃತ್ತಿಯ ನಂತರ ಅಂತೂ ದೊಡ್ಡ ಪ್ರಮಾಣದಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಈ 3 ಮಹನೀಯರು ಈ ವರ್ಷದ ಕಾಂಗ್ರೆಸ್ ಕಾಲದ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದರ ಜೊತೆಗೆ ಈ ವರ್ಷನ ಮಾತ್ರ 123 ಜನ ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ಪ್ರಶಸ್ತಿಯನ್ನು ವಿದ್ಯಾರ್ಥಿಗಳು ಪಡಿತಾ ಇದ್ದಾರೆ. ಈ 123 ವಿದ್ಯಾರ್ಥಿಗಳು ಡಾಕ್ಟರೇಟ್ ಪ್ರಶಸ್ತಿಯನ್ನು, 5909 ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿಯನ್ನು, 38,512 ವಿದ್ಯಾರ್ಥಿಗಳು ಸ್ನಾತಕ ಪದವಿಯನ್ನು, 11 ಬಂಗಾರದ ಪದವಿಗಳು ಮತ್ತು 132 ರ್ಯಾಂಕಿಂಗ್ಗಳನ್ನು ಕೂಡ ಈ ಸಮಯದಲ್ಲಿ ನಾವು ವಿತರಣೆ ಮಾಡಲಾಗುತ್ತೆ. ತಮ್ಮ ಮುಂದೆ ಹಂಚಲಿಕ್ಕೆ
ತಿಳಿಸ್ಕೊಳ್ಳಿಕ್ಕೆ ಸಂತೋಷ ಪಡ್ತೇನೆ. ಇದರಲ್ಲಿ ಅತ್ಯಂತ ಪ್ರಮುಖವಾಗಿ ನಾವು ಇನ್ನೊಂದು ವಿಷಯ ಹಂಚ್ಕೊಳ್ಳೋದು, ಈಗ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಕ್ಕಂಥ ವಿಜ್ಞಾನಿಗಳಂತೂ ನಮ್ಮ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಈ ನಮ್ಮ ವಿಜ್ಞಾನಿಗಳ ಹೆಸರು ಡಾಕ್ಟರ್ ಇಂಡಿಯಾ ಕರುಣಾಸಾಗರ್ ಅಂತ. ಇವರು ಪೌರಾತ್ಯ ಮತ್ತು ಪಶ್ಚಿಮಾತ್ಯ ದೇಶ ಎರಡೂ ಕಡೆ ತಮ್ಮ ಸಂಶೋಧನೆಯಿಂದ ಪ್ರಖ್ಯಾತರಾಗಿದ್ದಾರೆ. ಇವರು ದೇಶದ ಅತ್ಯಂತ ಪ್ರಮುಖ ವಿಜ್ಞಾನಿಗಳು, ಮೈಕ್ರೋಬಯಾಲಜಿ ವಿಜ್ಞಾನಿಗಳಾಗಿದ್ದಾರೆ. 72 ವರ್ಷ ವಯಸ್ಸಿನ ಹಿರಿಯರು. ಇವರ ಸಂಶೋಧನೆಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮನ್ನಣೆ ಗಳಿಸಿದೆ. ಅವರದ್ದು 12,500ಕ್ಕೂ ಹೆಚ್ಚು ಬಾರಿ ಅವರ ಸಂಶೋಧನೆಗಳನ್ನ ಪದೇ ಪದೇ ಪ್ರಪಂಚಾದ್ಯಂತ ವಿಜ್ಞಾನಿಗಳು ಮುಟ್ಟಿದ್ದಾರೆ. ವಿಶೇಷ ಅವರಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪೇಟೆಂಟ್ ಸಿಕ್ಕಿದೆ. ಪೇಟೆಂಟ್ಗಳು ಕಮರ್ಷಿಯಲೈಸ್ ಆಗಿದೆ, ಬಹಳ ಮುಖ್ಯ. ಕಮರ್ಷಿಯಲೈಸ್ಡ್ ಪೇಟೆಂಟ್. ಅವ್ರು ಬರೆದಿರ್ತಕ್ಕಂಥ ಲೇಖನಗಳ ಸಂಖ್ಯೆ 270 ಮೀರಿದೆ. ಇಂಥ ಹಿರಿಯ ವಿಜ್ಞಾನಿಗಳನ್ನು ಬರ್ತಾ ಇರ್ತಕ್ಕಂಥದ್ದು ನಮಗೆ ದೊಡ್ಡ ಆಶಯ. ಇವರು ಕರೆಸೋ ಹಿಂದೆ ನಮ್ಮೊಂದು ಆಶಯ ಇತ್ತು, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಹೋಗ್ಬೇಕು, ರಾಷ್ಟ್ರದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳನ್ನ ನಮ್ಮ ಪ್ಯಾನಲಲ್ಲಿ ಹಾಕೋಬೇಕು ಅಂತ ಬಹಳ ಆಸೆ ಪಡ್ತಾ ಇದ್ವಿ. ಹಾಗಾಗಿ ನಾವು ಈ ಒಂದು ಸಂದೇಶವನ್ನು ನಾವು ಮಾನ್ಯ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಾಗ ಮಾಡಿ ಒಳ್ಳೇದಾಗಲಿ. ಆ ಭಾಗಕ್ಕೂ ಕೂಡ ಮೈಕ್ರೋಬಯಾಲಜಿ ಇಲ್ಲ. ಇದೆ ಆ್ಯಕ್ಚುಲಿ ಇಟ್ಸ್ ಎ ಡಿಮಾಂಡಿಂಗ್ ಸೈನ್ಸ್. ವಿದ್ಯಾರ್ಥಿಗಳಿಗೆ ಹೊಸ ಕುಲ ಹೋಗ್ಬೇಕಾದ್ರೆ ಇಂಥವುಗಳ ಕಡೆ ನಾವು ಸಾಗಬೇಕಾಗಿದೆ. ಶಿಕ್ಷಣ ಹೊಸ ಪ್ರಕಾರಗಳು ಪಡೆಯುವ ದಿಕ್ಕಿನಲ್ಲಿ ನಮ್ಮ ಇಂಡಿಯಾ ಕರುಣಾಸಾಗರ್ ಅವರು ಆಗಮಿಸ್ತಾರೆ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಶಕ್ತಿ ಅಂತಕ್ಕಂಥ ವಿಷಯವನ್ನು ಹಂಚಿಕೊಳ್ತೇನೆ. ಹೀಗೆ ಈ 12ನೇ ಘಟಿಕೋತ್ಸವ ನಮಗೆ ಸಂಭ್ರಮದ ದಿನ ಆಗಿದೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಜೊತೆ ತಾವೆಲ್ಲ ಅವತ್ತು ಕೂಡ ನಾವು ನಿಂತ್ಕೊಂಡಿದ್ದೀರಾ, ವಿಶ್ವವಿದ್ಯಾಲಯ ಬೆಳೆಸಿದ್ದೀರಾ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತಾವು ನಮಗೆ ಕೊಟ್ಟಿರ್ತಕ್ಕಂಥ ಸಹಕಾರ. ಕಳೆದ 14 ವರ್ಷಗಳಿಂದ ತಮ್ಮೆಲ್ಲರ ಬೆಂಬಲದಿಂದ ಇವತ್ತು ಏನಾಗಿದೆ, ಹೊಸದಾದ ಕ್ಯಾಂಪಸ್ ಬರ್ತಾ ಇದೆ. ನಮಗೆ ಆ ಕ್ಯಾಂಪಸ್ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ತಾವು ತಿಳಿಸ್ತಾ ಇದ್ದೀರಾ. ನಮ್ಮ ವಿಶ್ವವಿದ್ಯಾಲಯದ ಹಣವನ್ನು ಕೊಟ್ಬಿಟ್ಟು ಈಗಾಗಲೇ ಕಟ್ಟಡಗಳು ಬಂದಿದೆ. PM ಉಷಾದ 100 ಕೋಟಿ ರೂಪಾಯಿ ಕಾರ್ಯ ಕೂಡ ಆರಂಭ ಆಗ್ತಾ ಇದೆ. ಅತ್ಯಂತ ಉತ್ತಮವಾದ ಸೈನ್ಸ್ ಕ್ಯಾಂಪಸ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಶೆ ಆ ಕ್ಯಾಂಪಸ್ನಲ್ಲಿದೆ. ವಿಜ್ಞಾನಕ್ಕೆ ಹೆಚ್ಚಿನ ಮನ್ನಣೆ ಕೊಡಬೇಕು, ಒತ್ತು ಕೊಡಬೇಕು. ನಮ್ಮ ಮಕ್ಕಳಿಗೆ ಏನು ಜ್ಞಾನಮುಖಿ, ಉದ್ಯೋಗಮುಖಿ, ಸಮಾಜಮುಖಿ ಮಾಡಬೇಕು ಅಂತ ಇದ್ದೀವಿ. ವಿವಿಧ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ಮೂವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನ ಪ್ರದಾನ ಮಾಡಲಾಯಿತು. ಪ್ರದರ್ಶನಗಳ ಕಲೆ ಕ್ಷೇತ್ರದಲ್ಲಿ ಪದ್ಮಶ್ರೀ ಪಂಡಿತ್ ಎಸ್ ಬಾಲೇಶ್ ಭಜಂತ್ರಿ ಅವರಿಗೆ, ಉದ್ಯಮಶೀಲತೆ ಮತ್ತು ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಗೋಪಾಲ್ ಜೀನಗೌಡ, ನಾಗರಿಕ ಕ್ರೀಡೆ ಲೋಕೋಪಕಾರಿ ಸೇವಾ ಕ್ಷೇತ್ರದಲ್ಲಿ ಗೋಪಾಲ್ ಹೊಸೂರ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನ ಪ್ರದಾನ ಮಾಡಲಾಯಿತು. ವಿವಿಧ ಭಾಗಗಳಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಸ್ನಾಕೋತ್ತರ ಪದವಿ ಪ್ರಮಾಣ ನೀಡಲಾಯಿತು ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಅಂಗನವಾಡಿ ನೌಕರರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಡಿಸೆಂಬರ್ 17ರಂದು ಸುವರ್ಣ ವಿಧಾನಸೌಧದ ಮುಂದೆ ಧರಣಿ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ಎಸ್ ವರಲಕ್ಷ್ಮಿ ಹೇಳಿದರು. ಅಂಗನವಾಡಿ ನೌಕರರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಡಿಸೆಂಬರ್ 17ರಂದು ಸುವರ್ಣ ವಿಧಾನಸೌಧದ ಮುಂದೆ ಧರಣಿ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ಎಸ್ ವರಲಕ್ಷ್ಮಿ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ರಾಜ್ಯ ಅಧ್ಯಕ್ಷೆ, ಡಿಸೆಂಬರ್ 17, 18 ಇಡೀ ಕರ್ನಾಟಕದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಂಗನವಾಡಿ ನೌಕರರ 2 ದಿನಗಳ ಹೋರಾಟ ನಡೀತದೆ. ಮತ್ತು ಬೆಳಗಾಂ, ಬಾಗಲಕೋಟೆ ಮತ್ತು ಈ ಹತ್ತಿರದ ಜಿಲ್ಲೆಯವರು 17ನೇ ತಾರೀಕು ಇಲ್ಲಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಇಲ್ಲಿ ಹೋರಾಟವನ್ನು ನಾವು ನಡೆಸ್ತಾ ಇದ್ದೀವಿ. ಈ ಹೋರಾಟದಲ್ಲಿ ನಮ್ಮ ಇಶ್ಯೂಸು ಸೆಟ್ರೇಟ್ ಆಗಲಿಲ್ಲ ಅಂದರೆ ಫೆಬ್ರವರಿ ತಿಂಗಳಿಂದ ನಮ್ಮದು ಅನಿರ್ದಿಷ್ಟವಾದಂಥ ಹೋರಾಟ ಬೆಂಗಳೂರಲ್ಲಿ ನಡೆಯುತ್ತೆ. ಈ ಹೋರಾಟದಲ್ಲಿ ನಾವು ಎತ್ತುತ್ತಾ ಇರ್ತಕ್ಕಂಥ ಮುಖ್ಯ ವಿಷಯ ಏನಂದರೆ, ತಮಗೆಲ್ಲ ಗೊತ್ತಿರಬೇಕು, ಅಂಗನವಾಡಿಗಳು ICDS ಸ್ಕೀಮ್ ಪ್ರಾರಂಭ ಆಗಿ ಇವತ್ತಿಗೆ 50 ವರ್ಷ ಆಗಿದೆ. ಮುಂದಿನ ವರ್ಷಕ್ಕೆ 50 ವರ್ಷ, 49ನೇ ವರ್ಷದಲ್ಲಿ ನಾವಿದ್ದೀವಿ. ಆದರೆ ಈಗಲೂ ಕೂಡ ನಮಗೆ ಸಂಬಳ ಹೆಚ್ಚಳ ಮಾಡಿ, ತಿಂಗಳಿಗೆ ಸರಿಯಾಗಿ ಸಂಬಳ ಕೊಡಿ, ಕೋಡಿ ಬಟ್ಟೆ ಕೊಡಿ, ಫುಡ್ ಕೊಡಿ ಅಂತ ಹೇಳಿ ಬೇಡಿಕೆಗಳನ್ನು ಇಟ್ಟು ಹೋರಾಟ ಮಾಡುವಂಥ ಒಂದು ದುಸ್ಥಿತಿ ಇನ್ನೂ ಕೂಡ ನಾವು ಅದೇ ದುಸ್ಥಿತಿಯಲ್ಲೇ ಇದ್ದೀವಿ. ಅದಕ್ಕೆ ನಾವು ಈಗ ಪ್ರಯತ್ನ ಮಾಡ್ತಾ ಇರೋದು ICDS ಯೋಜನೆಯನ್ನು ಕಾಯ್ದೆಯನ್ನಾಗಿ ಪರಿವರ್ತಿಸಬೇಕು ಮತ್ತು ICDS ಯೋಜನೆಗೆ ಪ್ರತ್ಯೇಕವಾದಂಥ ಒಂದು ಡೈರೆಕ್ಟರೇಟನ್ನು ಪ್ರಾರಂಭಿಸಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ, ಅಂದರೆ ನಿರ್ದೇಶನಾಲಯ. ಆವಾಗ ಈ ಅಂಗನವಾಡಿ ಕೇಂದ್ರಗಳ ಕಾರ್ಯನಿರ್ವಹಣೆ ಮತ್ತು ಅಲ್ಲಿ ನಡೀತಕ್ಕಂಥ ಚಟುವಟಿಕೆಗಳ ಮೇಲೆ ಪ್ರತ್ಯೇಕವಾದಂಥ ಗಮನ ಇರ್ತದೆ. ಆದರೆ ಇವತ್ತು ICDS ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಳಗಡೆ ಇರೋದ್ರಿಂದ
ಅದರಲ್ಲಿ ಹಲವು ಥರದ ಕಾರ್ಯಕ್ರಮಗಳಿದ್ದಾವೆ. ಈಗ ಅಂಗವಿಕಲರನ್ನ ನಾವು ಅಲ್ಲೇ ಬರುತ್ತೆ. ಆಮೇಲೆ ಮತ್ತೆ ಇವರು ICPS ಮಕ್ಕಳ ಹಕ್ಕುಗಳು ಅಂತ ಏನು ನಾವು ಹೇಳ್ತೀವಿ, ಆ ಬಾಲ ಮಂದಿರಗಳು ಅಂತ ಎಲ್ಲ ನಾವೇನು ಕರಿತೀವಿ, ಅದು ಕೂಡ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ. ಮಕ್ಕಳ ಕಲ್ಯಾಣನೂ ಇದರಲ್ಲೇ ಬರುತ್ತೆ. ಮಹಿಳಾ ಅಭಿವೃದ್ಧಿ ಇಲಾಖೆನೂ ಕೂಡ ಇಲ್ಲೇ ಬರುತ್ತೆ. ಸೊ ಇದೆಲ್ಲ ಬರೋದ್ರಿಂದ ಯಾವ ಮಕ್ಕಳನ್ನು ನಾವು ಕೇಂದ್ರೀಕರಿಸಬೇಕೋ ಆ ಮಕ್ಕಳನ್ನು ನಾವು ಕೇಂದ್ರೀಕರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಅಂಶಗಳು ಇವತ್ತು ನಮ್ಮ ಮುಂದೆ ಬಂದಿರೋದ್ರಿಂದ ನಾವೊಂದು ಪ್ರತ್ಯೇಕವಾಗಿ ಇದನ್ನೊಂದು ಕಾಯ್ದೆ ಮಾಡಿ ಪ್ರತ್ಯೇಕ ಡೈರೆಕ್ಟ್ರೇಟ್ ಮಾಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಸೊ ಹಾಗೆಯೇ ನಮ್ಮ ಸ್ಕೀಮಿಗೆ ಇನ್ನೊಂದು ನಾವು ಮೇಜರ್ ಆಗಿ ಇದರಲ್ಲಿ ಡಿಮ್ಯಾಂಡ್ ಮಾಡ್ತಾ ಇರೋದು, ತುಂಬ ವಿವರಗಳು ಮನವಿ ಪತ್ರದಲ್ಲಿದೆ, ನಾನು ಕೆಲವು ಅಂಶಗಳನ್ನ ಮಾತ್ರ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರ ಇಲ್ಲಿ ರಾಜ್ಯಕ್ಕೆ ಅಧಿಕಾರ ಬರುವಾಗ ಹೋದ ಅಸೆಂಬ್ಲಿ ಚುನಾವಣೆ ಒಳಗಡೆ ಅಂಗನವಾಡಿ ವರ್ಕರ್ಸಿಗೆ 15,000 ರೂಪಾಯಿ ಸಂಬಳವನ್ನು ನಾವು ಹೆಚ್ಚಳ ಮಾಡ್ತೇವೆ, 15,000 ರೂಪಾಯಿಗೆ ಹೆಚ್ಚಳ ಮಾಡ್ತೇವೆ ಈಗಿರುವ ಸಂಬಳದಿಂದ. ಮತ್ತು ಸಹಾಯಕಿಗೆ ಈಗಿರುವ ಸಂಬಳದಿಂದ ಅಲ್ಲೂ ಕೂಡ 7,500 ರೂಪಾಯಿವರೆಗೂ ಹೆಚ್ಚಳ ಮಾಡ್ತೇವೆ ಅಂತಕ್ಕಂಥ ಒಂದು ಅಶ್ಯೂರೆನ್ಸನ್ನು ಮಾಡಿದರು. ಈಗ ಆಲ್ರೆಡಿ ಆ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಆಗ್ತಾ ಇದೆ. ಒಂದು ಬಜೆಟನ್ನು ಆಲ್ರೆಡಿ ಅವರು ಕೊಟ್ಟಿದ್ದಾರೆ. ಮತ್ತು ಈಗ ಚಳಿಗಾಲದ ಅಧಿವೇಶನ ಬೆಳಗಾಮಲ್ಲಿ ನಡೀತಾ ಇದೆ. ಹಾಗಾಗಿ ನೀವು ಕೊಟ್ಟಿರುವಂಥ ಆಶ್ವಾಸನೆ ಏನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಅಂಗನವಾಡಿಯಲ್ಲಿ ಇದು ಕೆಲಸದ ಒತ್ತಡ ಮತ್ತು ಬೆಲೆ ಏರಿಕೆಯ ಆಧಾರದಲ್ಲಿ ಈ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ. ಹಾಗೆಯೇ ನಮ್ಮ ಕೇಂದ್ರ ಸರ್ಕಾರವೂ ಕೂಡ 2018ನೇ ಇಸ್ವಿಯಿಂದ ಇದುವರೆಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದೇ ರೂಪಾಯಿ ಸಂಬಳ ಹೆಚ್ಚಳ ಮಾಡಿಲ್ಲ 2018ರಿಂದ. ಸೊ ಇದೊಂಥರ ಅಮಾನವೀಯವಾದಂಥ ಒಂದು ಸ್ಟ್ಯಾಂಡ್ ಸೆಂಟ್ರಲ್ ಗೌರ್ಮೆಂಟಿದು. ಸೊ ಹಾಗಾಗಿ ಕೇಂದ್ರ ಸರ್ಕಾರವೂ ಕೂಡ ತನ್ನ ಪಾಲಿನ ಒಂದು ವೇತನವನ್ನು ಹೆಚ್ಚಳ ಮಾಡಬೇಕು ಅಂತೇಳಿ ನಾವು ಈ ಡಿಮ್ಯಾಂಡನ್ನು ನಾವು ಇಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ ಅಂಗನವಾಡಿ ಕೇಂದ್ರಗಳನ್ನು ಅಪ್ಗ್ರೇಡ್ ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅಂಗನವಾಡಿಗೆ ಬರ್ತಾ ಇರ್ತಕ್ಕಂಥ 3 ರಿಂದ 6 ವರ್ಷದ ಮಕ್ಕಳು ಖಾಸಗಿ ಕಾನ್ವೆಂಟ್ಗಳಿಗೆ ಇವತ್ತು ಹೆಚ್ಚು ಹೋಗ್ತಾ ಇದ್ದಾರೆ. ಮತ್ತು ಸರ್ಕಾರಿ ಶಾಲೆಯಲ್ಲೇ ಈ ಒಂದು ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಪ್ರಾರಂಭ ಮಾಡಲಿಕ್ಕೆ ಶಿಕ್ಷಣ ಇಲಾಖೆಯೂ ಕೂಡ ಸ್ಟ್ಯಾಂಡ್ ತೊಗೊಂಡ್ಬಿಟ್ಟಿದೆ. ಸೊ ಹೋದ ಬಾರಿ ಸುಮಾರು ನಮಗೆ 4-5 ತಿಂಗಳು ಬರೀ ಅದೇ ಹೋರಾಟ ಆಯಿತು. ಆ ಹೋರಾಟವನ್ನು ಮುಗಿಸಿ ಶಿಕ್ಷಣ ಇಲಾಖೆಗೆ ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಬಾರ್ದು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲೇ ಸಭೆ ಆಗಿ ಒಂದು ತೀರ್ಮಾನ ಆಗಿದೆ. ಅದರ ಪ್ರಕಾರದಲ್ಲಿ ನಮ್ಮ ಸಚಿವರು ಕೂಡ ಭಾಳನೇ ಕ್ರಿಯಾಶೀಲರಾಗಿ ಇಮಿಡಿಯೇಟಾಗಿ ಬೆಂಗಳೂರಲ್ಲಿ 255 ಅಂಗನವಾಡಿ ಕೇಂದ್ರಗಳನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಅಪ್ಗ್ರೇಡ್ ಮಾಡಿ ಇವತ್ತು ನಾವು ಕಾನ್ವೆಂಟ್ಗಳಲ್ಲೇನು ಮಕ್ಕಳಿಗೆ ಶಿಕ್ಷಣ ಸಿಗುತ್ತೆ ಆ ರೀತಿಯ ಒಂದು ಶಿಕ್ಷಣ ಅಂಗನವಾಡಿ ಕೇಂದ್ರಗಳಲ್ಲಿ ಸಿಗಬೇಕು ಅನ್ನೋದಾಗಿದೆ. ಮತ್ತು KKRDBಯಲ್ಲೂ ಕೂಡ ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆ ಒಂದು ಹೆಚ್ಚಿನ ಒತ್ತನ್ನು ಕೊಟ್ಟು ಪ್ರತ್ಯೇಕವಾದ ಅನುದಾನಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ನಾವು ಕೇಳ್ತಾ ಇರೋದೇನೆಂದರೆ ಅಂಗನವಾಡಿಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಕೊಡಬೇಕು. ಅಂಗನವಾಡಿ ಮಕ್ಕಳಿಗೆ ಯೂನಿಫಾರ್ಮ್, ಶೂ, ಆಮೇಲೆ ಮತ್ತು ಬುಕ್ಸು ಆ ಥರದ್ದೆಲ್ಲನೂ ಕೊಡಬೇಕು, TC ಕೊಡಬೇಕು. ಮತ್ತು ಅಂಗನವಾಡಿ ವರ್ಕರಿಗೆ ಟ್ರೈನಿಂಗ್ ಕೊಟ್ಟು ಆ ರೀತಿ ಅಪ್ಗ್ರೇಡ್ ಮಾಡಬೇಕು. ಆವಾಗ ನಮ್ಮ ರಾಜ್ಯದ ಪ್ರತಿ ಬಡವನ ಮಗುವಿಗೂ ಕೂಡ ಯಾವುದೇ ಒಂದು ಮಗುವಿಗೂ ಕೂಡ ಈ ಖಾಸಗಿ ಶಾಲೆಗೆ ಹೋಗ್ಲಾರ್ದಾಗೆ ಆ ಥರದ ಒಂದು ವಾತಾವರಣ ಅಂಗನವಾಡಿಗಳಲ್ಲಿ ಬರಬೇಕು ಅನ್ನೋದು ನಮ್ಮ ಮೇಜರ್ ಡಿಮ್ಯಾಂಡ್. ಸೊ ಅದನ್ನು ನಾವು ಅಪ್ಗ್ರೇಡೇಷನ್ ಅಂತ ಹೇಳ್ತಾ ಇದ್ದೀವಿ. ಸೊ ಆ ಥರದಲ್ಲಿ ಈಗ ಸರ್ಕಾರ ತಾತ್ವಿಕವಾಗಿ ಒಪ್ಕೊಂಡಿದೆ, ರಾಜ್ಯ ಸರ್ಕಾರ ಒಪ್ಕೊಂಡು ಅವರು 3 ಸ್ಟೇಜಲ್ಲಿ ಅದನ್ನು ಅಪ್ಗ್ರೇಡ್ ಮಾಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಗುಜರಾತ್ನ ಹೈಕೋರ್ಟ್ ತೀರ್ಪಿನಂತೆ ಕಾರ್ಯಕರ್ತೆ ಸಹಾಯಕಿಯರನ್ನ ವರ್ಗ 3 ಮತ್ತು 4 ಎಂದು ಪರಿಗಣಿಸಿ ಕಾಯಂ ಮಾಡಬೇಕು. ಕಳೆದ 2018ರಿಂದ ಕೇಂದ್ರ ಸರ್ಕಾರ ಯಾವುದೇ ಗೌರವಧನ ಹೆಚ್ಚಳ ಮಾಡಿಲ್ಲ. ಆದ್ದರಿಂದ 26,000 ಗೌರವಧನ ಹೆಚ್ಚಳ ಮಾಡಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ರಾಯಬಾಗ್ ತಾಲೂಕಿನ ಮುಗಳಗೋಡ ಶ್ರೀ ಮಠದಲ್ಲಿ ರೈತರ ಮೇಲೆ ಪುಷ್ಪವೃಷ್ಟಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ರಾಯಬಾಗ್ ತಾಲೂಕಿನ ಮುಗಳಗೋಡದ ಶ್ರೀ ಯಲ್ಲಾಲಿಂಗೇಶ್ವರ ಬ್ರಹ್ಮನ್ಮಠದ ಪೀಠಾಧಿಪತಿಗಳಾದ ಶ್ರೀ ಮುರುಘರಾಜೇಂದ್ರ ಅಪ್ಪಾಜಿಯವರ 40ನೇ ಗುರುವಂದನಾ ಕಾರ್ಯಕ್ರಮದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಸುಮಾರು 30,000 ರೈತರ ಮೇಲೆ ಏಕಕಾಲಕ್ಕೆ ಪುಷ್ಪ ವೃಷ್ಟಿ ಮಾಡುವ ಕಾರ್ಯಕ್ರಮಕ್ಕೆ ಶ್ರೀ ಮುರುಘರಾಜೇಂದ್ರ ಅಪ್ಪಾಜಿಯವರು ಚಾಲನೆ ನೀಡಿದರು. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ. ರಾಜೀವ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪರಮಪೂಜ್ಯರ ದೃಷ್ಟಿಕೋನ ಇದೆ, ರೈತರ ಬದುಕು ಹಸನಾಗಬೇಕು,
ರೈತರ ಬದುಕಿನಲ್ಲಿ ವಿಶ್ವಾಸ ಬರಬೇಕು ಅಂತ ಪರಮಪೂಜ್ಯರು ಯಾವಾಗಲೂ ಇರುತ್ತೆ. ಈ ದೇಶದಲ್ಲಿ ಬಹಳ ಶೋಷಣೆಗೆ ಒಳಗಾಗಿರುವಂತದ್ದು ರೈತರ ಬದುಕಿಗೆ ಭರವಸೆಯನ್ನ ತುಂಬಬೇಕು, ಅವರೊಟ್ಟಿಗೆ ನಾನು ನಿಲ್ಲಬೇಕು ಅನ್ನುವಂತಹ ಬಹಳ ದೊಡ್ಡ ಆಶಯದ ಮೂಲಕ ಇವತ್ತಿನ ಈ ಕಾರ್ಯಕ್ರಮವನ್ನ ಪರಮಪೂಜ್ಯರು ಆಯೋಜನೆ ಮಾಡಿದ್ದಾರೆ. ತಮ್ಮ ಸಮಯವನ್ನ ಹೆಚ್ಚು ತಗೊಳ್ಳೋದಿಲ್ಲ. ನಂತರ ಮಾತನಾಡಿದ ಕುಡಚಿ ಶಾಸಕರಾದ ಮಹೇಂದ್ರ ತಮ್ಮನವರ್, ಗುರುವಂದನಾ ನೆಪ ಮಾತ್ರ, ಇದರಲ್ಲಿ ಶ್ರೀಗಳು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ ಜೈ ಶಿಕ್ಷಣ ಆಗಿದೆ ಎಂದರು. ಈ ದೇಶದಲ್ಲಿ ಪ್ರತಿಯೊಂದು ಜೀವಿಗಳು ಮಾಡಬೇಕು. ಅದು ಮನುಷ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಏನೇ ಇರ್ಬೋದು, ಅದನ್ನು ಬೆಳೀತಕ್ಕಂಥವ್ರು ನೀವು. ಅವ್ರು ಹೇಳ್ರಪ್ಪ, ಅವಳ ದೇವರಂದ್ರ ಅಣ್ಣನ ನಾವು ಯಾರು ಬೆಳೀತಿರ್ತಾರಲ್ಲ ಅವ್ರಿಗೆ ದೇವ್ರ ಅಂತೀವಿ ನಾವು. ಅವರಿಗೆ ಗೌರವ ಸಿಗಬೇಕು. ಅವ್ರಿಗೆ ಗೌರವ ಕೊಡುವಂಥ ಕೆಲಸ ನಾವು ಹೆಲಿಕಾಪ್ಟರ್ನಿಂದ ಹೂವನ್ನು ಹಾರಿಸೋ ಮುಖಾಂತರ ಅವರಿಗೆ ಗೌರವ ಕೊಡ್ತೀವಿ. ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ. ಅವರು ಪ್ರತಿಯೊಂದು ವರ್ಷನೂ ಸಿದ್ಧಶ್ರೀ ಪ್ರಶಸ್ತಿ ಕೊಡುವಂಥ ಕೆಲಸ ಮಾಡ್ತಾರೆ. ಈ ಒಂದು ವರ್ಷದ ನಂತರ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀ ಷಡಕ್ಷರಿ ಶಿವಯೋಗಿ ಮುರುಘರಾಜೇಂದ್ರ ಅಪ್ಪಾಜಿಯವರು, ರೈತರು ಸಾಲ ಆಗಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳಬಾರದು. ಯಾಕೆಂದ್ರೆ ಒಮ್ಮೆ ಹೋದ ಜೀವ ಮರಳಿ ಬರುವುದಿಲ್ಲ. ಅದಕ್ಕಾಗಿ ಯಾವುದೇ ಸರ್ಕಾರಗಳು ನಿಮ್ಮ ಜೊತೆ ನಿಲ್ಲಲಿಲ್ಲ ಅಂದ್ರೂ ಮುಗುಳುಕೋಡದ ಶ್ರೀಮಠದ ನಿಮ್ಮ ಕಷ್ಟ ಕಾಲಕ್ಕೆ ನಿಮ್ಮ ಜೊತೆಯಲ್ಲೇ ನಿಲ್ಲತ್ತೆ ಎಂದರು. ಕಡಿಮೆ ಆಗ್ತದೆ. ಈ ನೆಲದ ನೇಗಿಲ ಯೋಗಿಗಳು ಅನ್ನುವಂತಹ ರೈತರ ಕೆಮ್ಮತ್ತೇನೈತಲ್ಲ, ಅದು ಯಾವಾಗ ಕಡಿಮೆ ಆಗಂಗಿಲ್ಲ, ಅದು ಹೆಚ್ಚಾಗ್ತಾ ಹೋಗ್ತೈತೆ ಅನ್ನೋದಕ್ಕೆ ಈ ವೇದಿಕೆ ಒಂದು ಸಾಕ್ಷಿ ಅಂತ ನಾನೆಲ್ಲ ಭಾವಿಸ್ಕೊಳ್ತೀನಿ. ನನಗೆ ಬಹಳ ಖುಷಿ ಅನಿಸೋದು ಯಾಕಂದ್ರೆ ಒಬ್ರು ಬಹಳ ದೊಡ್ಡವಾಗಿರುವಂತ ವ್ಯಕ್ತಿ ಒಬ್ರು ಒಂದು ವೃದ್ಧಾಶ್ರಮಕ್ಕೆ ಹೋಗಿದ್ರು. ವೃದ್ಧಾಶ್ರಮದೊಳಗೆ ಎಲ್ಲ ಹಿರಿಯರು ಕುಳ್ಕೊಂಡಿದ್ರು, ಹಣ್ಣಾಗಿರುವಂತ ಹಿರಿಯರು. ಆ ದೃಶ್ಯವನ್ನು ನೋಡಿರುವಂತ ವ್ಯಕ್ತಿಗೆ ಕರಳು ಕಿವಿಚಿದಂಗಾಯ್ತು, ಬಹಳ ಕಸಿವಿಸಿ ಆಯ್ತು. ಆ ದೊಡ್ಡ ವ್ಯಕ್ತಿ ಕೇಳಿದ್ರು, ನಿಮ್ಮ ಮಗ ಏನ್ ಮಾಡ್ತಾನೆ? ನನ್ನ ಮಗ ದೊಡ್ಡ ಕಂಪನಿ ಕಟ್ಟಾನೆ. ನಿಮ್ಮ ಹೆಲಿಕಾಪ್ಟರ್ ಮೂಲಕ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಸಾವಿರಾರು ರೈತರ ಮೇಲೆ ಪುಷ್ಪವೃಷ್ಟಿ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಸಂಜೀವ್ ಬ್ಯಾಕುಡೆ, KMM ಕನ್ನಡ ನ್ಯೂಸ್, ರಾಯಬಾಗ್. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी ऋतु अनोखी है, हल्के हल्के दिल में हलचल क्यों मचलती है। ये कैसा है समा, ये प्यार सा एहसास है, ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ.
ಕರ್ನಾಟಕ ರಾಜ್ಯವನ್ನ ರಾಮರಾಜ್ಯ ಮಾಡಲು ಸಾಕಷ್ಟು ಜನ ಹೋರಾಟ ಮಾಡಿದ್ದಾರೆ. ನಿಮ್ ಅಲ್ಲ ಎಲ್ಲಿ ಬಂದನೋ ಜಮೀರ್ಯ, ನಮ್ಗ ಸೈತಾನಂತಿ ಮಗನ, ನಮ್ಮ ಭೂಮಿ ಕೇಳ್ತಿ ಎಂದು ಬಸನಗೌಡ ಪಾಟೀಲ್ ಯತ್ನಾಳ್ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ಕರ್ನಾಟಕ ರಾಜ್ಯವನ್ನ ರಾಮರಾಜ್ಯ ಮಾಡಲು ಸಾಕಷ್ಟು ಜನ ಹೋರಾಟ ಮಾಡಿದ್ದಾರೆ. ನಿಮ್ಮ ಅಲ್ಲ ಎಲ್ಲಿ ಬಂದಾನೋ ಜಮೀರ್ಯ, ನಮ್ಗ ಸೈತಾನಂತಿ ಮಗನ, ನಮ್ ಭೂಮಿ ಕೇಳ್ತಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ಭಾನುವಾರ ಗಾಂಧಿ ಭವನದಲ್ಲಿ ವಫ್ಕ್ ಭೂಮಿ ಕಬಳಿಕೆ ವಿರೋಧಿಸಿ ಜನಜಾಗೃತಿ ಹೋರಾಟದ ಸಮಾವೇಶದಲ್ಲಿ ಮಾತನಾಡಿದ್ರು. ಬಸವಣ್ಣನವರ ಅನುಭವ ಮಂಟಪದ ಫೀರ್ ಬಾಷಾ ದರ್ಗಾ ಎಂದು ಮಾಡಿದ್ದಾರೆ. ಮಕ್ಕಳ ಅವ್ರಿಗೆ ಬೆಂಬಲ ಕೊಡ್ತೀರಾ? ಹಿಂದೂ ದೇವಸ್ಥಾನ ಕಬಳಿಸ್ತೀರಾ? ಈಗ ಹಿಂದೂ ರೈತರ ಜಮೀನು ಕಬಳಿಸ್ತೀರಾ ಎಂದು ಹರಿಹಾಯ್ದ್ರು. ಬಿದರ್ದಿಂದ ಜಮೀರ್ ಅಹ್ಮದ್ ಖಾನು ವಕಫ್ ಅದಾಲತ್ ಪ್ರಾರಂಭ ಮಾಡ್ದ. ಹೇಳ್ತಾನೆ ಜಮೀರ್ ಅಹ್ಮದ್ ಖಾನು 1,11,000 ಎಕರೆ ಕರ್ನಾಟಕದಲ್ಲಿ ವಕಫ್ ಆಸ್ತಿ ಇದೆ. ಅಲ್ಲಾ ಕಾ ಹೈ, ಎಲ್ಲಿದು ಬತ್ತಪ್ಪ ಅಲ್ಲ? ಯಾರಪ್ಪನ ಆಸ್ತಿಯೋ ಅಲ್ಲ, ನಮ್ಮ ರೈತರು ಛತ್ರಪತಿ ಶಿವಾಜಿ ಮಹಾರಾಜರ ಭೂಮಿ, ಮಹಾರಾಣಾ ಪ್ರತಾಪರ ಭೂಮಿ, ಮಹಾತ್ಮ ಬಸವೇಶ್ವರರ ಭೂಮಿ, ಸಂತ ಕನಕದಾಸರ ಭೂಮಿ, ಮಹರ್ಷಿ ವಾಲ್ಮೀಕಿ ಭೂಮಿ. ನಿಮ್ಮ ಅಲ್ಲ ಎಲ್ಲಿದು ಬಂದು? ಅವ ಹೇಳ್ತಾನೆ, ಒಂದು ಇದು ತೋರಿಸ್ತಾನೆ, ಏನು ಫೋಟೋ, ಇದಕ್ಕೋ कैसे बनाया? हाँ इंशाअल्लाह हरा रंग लगाया कब्रस्तान को. वो क्या ಏನು ಅಂತಾನಲ್ಲ ನಮಗೆ ಸೈತಾನು ಏನು ಜಮೀರ್ಯ ನೀ ಏನು ನಾವೇನು ಅಳಬುರ್ಕದೀವ? ನಮ್ಮ ರಕ್ತದಾಗೂ ಕ್ಷತ್ರಿಯ ರಕ್ತ ಐತಿ. ಶಿವಾಜಿ ಮಹಾರಾಜರದಾರ, ಮಹಾರಾಣಾ ಪ್ರತಾಪದಾರ. ನಮ್ಮ ರಕ್ತದಾಗೂ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣದಾರ. ಮದಕರಿ ನಾಯಕ ಅದಾನ, ಒಣಕೆ ಓಬಾವದಾಳ. ನಿಮ್ಮ ಅಕ್ಬರ ನಮ್ಮ ಮಹಾರಾಣಾ ಪ್ರತಾಪ್ ಹೆಸರು ನೋಡಿದ್ರೆ ಅಲ್ಲೇ ಪಾಯ್ಜಾಮ ಟರ್ರ ತುಚ್ಚಿ ಹೋಯ್ತಿದ್ದ. ಎಂದೂ ಯುದ್ಧಕ್ಕೆ ಬರಲಿಲ್ಲ ಮಹಾರಾಣಾ ಪ್ರತಾಪ್ ವಿರುದ್ಧ. ನೀ ನಮ್ಮನ್ನ ಸೈತಾನತಿ. ನಮ್ಮ ಅಪ್ಪನ ಅಪ್ಪ ಬಸಪ್ಪ ಮಲ್ಲಪ್ಪ ಕಲ್ಲಪ್ಪನೇ ಇದ್ದ, ಈಗ ನಮ್ಮ ಹೆಸರು ಬಸಪ್ಪನೇ ಇಟ್ಟಾರ. ನಿಮ್ಮ ಅಪ್ಪನ ಅಪ್ಪ ಮಲ್ಲಪ್ಪ ಇದ್ದೋ ಕಲ್ಲಪ್ಪ ಇದ್ದೋ ಬಸಪ್ಪನೇ ಇದ್ದ. ನೀವೆಲ್ಲ ಅಂಜಿ ಸಾಬ್ರದವರು, ನಾವು ಅಂಜಲಾರ್ದೆ ಹಿಂದೂಗಳಾಗಿ ಕುಂಕುಮ ಭಂಡಾರ ಇಬತ್ತಿ ಹಚ್ಕೊಂತ ಸ್ವಾಭಿಮಾನಿ ಸಮಾಜನೇ ಇವತ್ತು ನಮ್ಮ ದೇಶನಾಗ ಉಳಿದಂಥವ್ರೆ ಹಿಂದೂಗಳು ಬಂಧುಗಳೇ. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಮಾತನಾಡಿ, ಕಳೆದ ನವೆಂಬರ್ 25ರಿಂದ ವಫ್ಕ್ ವಿರುದ್ಧ ನಡೆಸಿದ ಮೊದಲನೇ ಹಂತದ ಹೋರಾಟ ಬೀದರ್, ರಾಯಚೂರು, ವಿಜಯಪುರ ಹಾಗೂ ಬೆಳಗಾವಿಯಲ್ಲಿ ಜನಜಾಗೃತಿ ಮಾಡಿಸಿಕೊಂಡು ಬಂದಿದ್ದೇವೆ. ವಫ್ಕ್ ಮುಸ್ಲಿಂ ಸಮುದಾಯದ ಪರವಾಗಿದೆ ಎಂದು ಭಾವಿಸಿದ್ದೆವು. ಆದರೆ ಹಿಂದೂಗಳ ಮಠ ಮಂದಿರ ರೈತರಿಗೆ ಮಾರಕವಾಗಿದೆ. ವಫ್ಕ್ನಿಂದ ಅಧ್ಯಯನ ನಡೆಸಬೇಕೆಂದು ವಫ್ಕ್ ನಿಷೇಧ ಮಾಡಲಾಗುವುದು ಮುಂದೆ ಹಾಕಿದೆ ಎಂದರು. ವಫ್ ಹೋರಾಟ ಮುಸಲ್ಮಾನ ವಿರುದ್ಧ ಅಂತ ಬಿಂಬಿಸಿಕೊಳ್ಳೋ ಪ್ರಯತ್ನ ಮಾಡ್ತಾರೆ ಕೆಲವು ಜನ. ಇದು ನೀವು ನೋಡಿರ್ಬೋದು, ಮುಸಲ್ಮಾನ ಹೊಲಗಳು ಸಹಿತ, ಮುಸಲ್ಮಾನ ಅಂಗಡಿಗಳು ಸಹಿತ ಅವ್ರ ವಫ್ ಕಂಬಳಿಕೆ ಮಾಡ್ಕೊಂಡು ಒಂದು ವಫ್ದಿಂದ ಮಾಫಿಯಾ ಇದೆ. ಅದು ನಮ್ಮ ವಫ್ ಆಸ್ತಿ ಅನ್ನೋದು ತೊಗೊಳ್ಳೋದು. ಉದಾಹರಣೆ ಬೆಂಗಳೂರು ಅಂತ ಪಟ್ಟಣದಲ್ಲಿ, ಮುಂಬೈ ಅಂತ ಪಟ್ಟಣದಲ್ಲಿ, ಪುಣಾದಲ್ಲಿ, ದಿಲ್ಲಿಯಲ್ಲಿ, ಜೈಪುರದಲ್ಲಿ ವಫ್ ಮುಖಾಂತರ ಭೂಮಿ ನಮ್ಮ ತೊಗೊಳ್ಳೋದು. ಅದು ವರ್ಷಕ್ಕೆ 10,000 ರೂಪಾಯಿ ನಿಗದಿ ಮಾಡೋದು. ಅದು ಸಾವಿರಾರು ಕೋಟಿ ಗಳಿಸಿ ಕೆಲವೊಂದು ಜನ ಮುಸಲ್ಮಾನರ ಲೀಡರ್ ಮಾತ್ರ ಅದನ್ನು ಬಡವರು ಮುಸಲ್ಮಾನರ ಭೂಮಿಗೂ ಸಹಿತ ತಿಂದಾರ, ಹಿಂದೂಗಳದ್ದು ಮಠ ಮಂದಿರ ತಿಂದಾರ. ಒಂದು ವ್ಯವಸ್ಥಿತ ಮಾಫಿಯಾ ಇರೋದ್ರಿಂದ ಸಂಪೂರ್ಣವಾಗಿ ಇನ್ನು ತೆಗೆದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಇದು ಬರೀ ಕರ್ನಾಟಕದ ಒಂದು ಕೆಲವೊಂದು ಭಾಗದಲ್ಲಿ ಮಾತ್ರ ಇದು ಹೋರಾಟ. ಇದು ವಫ್ದ ಅನ್ಯಾಯ ತಗೋಬೇಡ್ರಿ. ಕಾಶ್ಮೀರ ಹಿಡಿದು ಕನ್ಯಾಕುಮಾರಿವರೆಗೆ, ಕಚ್ ಹಿಡಿದು ಕಲ್ಕತ್ತಾವರೆಗೆ ಇಡೀ ದೇಶದ ಮೂಲೆಗೆ ವಫ್ನಿಂದ ನಮ್ಮ ಹಿಂದೂ ಜನಾಂಗ ಮತ್ತು ಸನಾತನ ಧರ್ಮಕ್ಕೆ, ಮಠ ಮಂದಿರಿಗೆ ಮತ್ತೆಲ್ಲ ಎಲ್ಲ ನಮ್ಗೆ ಅನ್ಯಾಯ ಆಗುವಂಥ ಈ ಕರಾಳ ಕಾನೂನು ಸಂಪೂರ್ಣ ನಿಷೇಧ ಆಗಬೇಕಂತ ಈಗ ಹೋರಾಟ ಮಾಡಿದ್ವಿ.
ಮಾಜಿ ಸಚಿವ ಅರವಿಂದ್ ನಿಂಬಾವಳಿ ಮಾತನಾಡಿ ವಫ್ಕ್ ಅನ್ನೋದು ದೇಶಕ್ಕೆ ಕ್ಯಾನ್ಸರ್ ಇದ್ದ ಹಾಗೆ. ವಫ್ಕ್ ಹೋರಾಟದಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಭಾಗವಹಿಸಿ ಅನೇಕ ಮುಖಂಡರು ಕೈ ಜೋಡಿಸಿದ್ರು. ಈ ಹೋರಾಟ ಚುನಾವಣೆ ನಡೆಸಲು ಅಲ್ಲ, ಜನರ ಆಸ್ತಿ ರಕ್ಷಣೆ ಮಾಡಲು ಎಂದರು. ಬೆಳಗಾವಿಯ ಆನಂದವಾಡಿಯ 220 ಮನೆಗಳು, ಮುಚ್ಚಂಡಿಯ 137 ಮನೆಗಳು ವಫ್ಕ್ ಬೋರ್ಡ್ ಎಂದು ಮಾಡಿದ್ದಾರೆ. ಇದೊಂದು ದೊಡ್ಡ ದುರಂತ ಎಂದರು. 8 ಜನ ಅಧ್ಯಕ್ಷರಿಗೆ ನಾನು ಪ್ರಧಾನ ಕಾರ್ಯದರ್ಶಿ ಆದವನು. 18 ವರ್ಷ ಪ್ರಧಾನ ಕಾರ್ಯದರ್ಶಿ ಇದ್ದೆ. 4ನೇ ಸಲ ಶಾಸಕ ನಾನು. ಪಕ್ಷ ಕಟ್ಟಿರುವಂಥವ್ರು ನಾವೆಲ್ಲರೂ. ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿಸ್ತೀವಿ ಅಲ್ರಿ. ಜನಪರ ಹೋಗ್ತಾ ಇದ್ದೀವಿ ನಾವು. ಜನರ ಮಧ್ಯೆ ಹೋಗಿ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅವ್ರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೀವಿ. ವಕ್ಫ್ ಅನ್ನುವಂಥದ್ದು ಕ್ಯಾನ್ಸರ್ ಇದು ದೇಶಕ್ಕೆ. ಅದರ ಸಲುವಾಗಿ ಹೋದ್ರೆ ಇದು ಜನವಿರೋಧಿ ಅಂತ ಹೇಳ್ತೀರಲ್ಲ, ಇದಕ್ಕೆ ನಗಬೇಕು ಅಳಬೇಕು ಗೊತ್ತಾಗೋಲ್ದಪ್ಪ ನನಗೆ. ಅವರಿಗೆ ಕೇಳ್ಕೋಬೇಕು ನಾವು, ನಿತೀಶ್ ಕುಮಾರ್ ಅವ್ರಿಗೆ ಕೇಳ್ಕೋಬೇಕು. ಅಲ್ಲಪ್ಪ, ನಿನ್ನ ನೇತೃತ್ವದೊಳಗೆ 7 ಸೀಟ್ ಸೋತಿದೀವಲ್ಲಪ್ಪ, 7 ಸೀಟ್ ಸೋತೀವಲ್ಲ BJP ಅವರು. 25 ಪ್ಲಸ್ ಸುಮಲತಾ ಅವರು ಸೇರಿ 26. JDS ನಮ್ಮ ಜೊತೆಗೆ ಬಂತು. 27 ಸೀಟ್ ಇದ್ದು ನಮ್ಮ. BJPಗೆ 17 ಸೀಟು, JDSಗೆ 2 ಸೀಟು, 7 ಸೀಟ್ BJPದೇ ಸೋಲ್ಸಿದ್ರಿ. ಇದು ಹೊಂದಾಣಿಕೆ ರಾಜಕಾರಣ ಅಲ್ಲದ ಇನ್ನೇನು ಅನ್ಬೇಕು ನಾವು? ಸಿದ್ದೇಶ್ವರ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ಲಿ ಬರ್ತಾರೆ. ಯಾಕೆ ಅವ್ರು ಸೋತರು? ನಂತರ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿ, ರೈತರ ಪರವಾಗಿ ನಿಂತು ಹೋರಾಟ ಮಾಡ್ತಾ ಇರುವ ಬಸನಗೌಡ ಪಾಟೀಲ್ ಯತ್ನಾಳ್ ನಡೆಸುತ್ತಿದ್ದಾರೆ. ಅವರನ್ನ ಉಚ್ಚಾಟನೆ ಮಾಡಿದ್ರೆ ಜನರು ಹೋರಾಟ ಮಾಡಬೇಕೆಂದರು. ರಾಜ್ಯ ಸರ್ಕಾರದ ನಿಷೇಧಿತ ಸಂಘಟನೆಗಳ ಮೇಲಿನ ಪ್ರಕರಣವನ್ನ ಹಿಂಪಡೆದ್ರು. ಕಾಂಗ್ರೆಸ್ ಸರ್ಕಾರ ಬಂದಾಗ ಹಿಂದೂ ಕಾರ್ಯಕರ್ತನ ಹತ್ಯೆಯಾದವು, ಪೊಲೀಸ್ ಅಧಿಕಾರಿಗಳು ಹತ್ಯೆಯಾದವು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸ್ಥಾಪನೆಯಾಗಿ 1.5 ವರ್ಷವಾಗಿದೆ. ಹುಬ್ಬಳ್ಳಿಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ ಮುಸ್ಲಿಮರ ಮೇಲಿನ ಪ್ರಕರಣ ಹಿಂಪಡೆದ್ರು. ಈಗ ಬಡ ಜನರ ಹಾಗೂ ರೈತರ, ಹಿಂದೂಗಳ ಭೂಮಿಯನ್ನ ಕಬಳಿಸುವ ಹುನ್ನಾರ ರಾಜ್ಯ ಸರ್ಕಾರ ನಡೆಸಿದೆ ಎಂದರು. ಲೀಡರ್ ಮಾಡಕ್ಕೆ ಹೊರಟಿರುವಂತಹ ಅಭಿಯಾನ ಅಲ್ಲ ಇದು. ಈ ಹೋರಾಟ, ಈ ಅಭಿಯಾನ ನಡೀತಾ ಇರುವಂತದ್ದು ನಿಮ್ಮ ಭೂಮಿಯನ್ನು ಉಳಿಸ್ಕೊಡೋದಕ್ಕೋಸ್ಕರ, ನಮ್ಮ ರೈತರ ಭೂಮಿಯನ್ನು ಉಳಿಸೋದಕ್ಕೋಸ್ಕರ ನಡೀತಾ ಇರುವಂತ ಹೋರಾಟ ಇದು ಬಂಧುಗಳೇ. ಈ ಹೋರಾಟವನ್ನ ಯತ್ನಾಳರು, ಸಾಹುಕಾರರು ಅವ್ರ ನೇತೃತ್ವದಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಇವರ ವಕ್ಫ್ ಭೂ ಕಬಳಿಕೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಈ ರೀತಿ ನಿಷ್ಕಾಮ ಕರ್ಮ ನಿಜವಾದ ಧರ್ಮ ಅಂತಾರೆ. ಸೆಲ್ಫ್ಲೆಸ್ ಆಗಿ ನಿಮ್ಮ ಪರವಾಗಿ ಹೋರಾಟ ಮಾಡ್ತಿರೋರು ಪರವಾಗಿ ನಾವು ನಿಂತಿದ್ದೀವಿ. ಆದರೆ ಅವ್ರ ವಿರುದ್ಧನೇ ಹೇಳಿಕೆ ಕೊಡ್ತಾರಲ್ಲ, ಅವ್ರಿಗೆ ಏನನ್ಬೇಕು ನೀವೇ ಯೋಚನೆ ಮಾಡಿ. ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ? ಯತ್ನಾಳರಾಗ್ಲಿ ಸಾಹುಕಾರರಾಗ್ಲಿ ಯಾರ ವಿರುದ್ಧ ಟೊಂಕ ಕಟ್ಟಿ ಇವತ್ತು ಬೀದಿಗಿಳಿದಿದ್ದಾರೆ? ರೈತರ ಪರವಾಗಿ ಯತ್ನಾಳರನ್ನ ಉಚ್ಚಾಟನೆ ಮಾಡಬೇಕಾ? ಯತ್ನಾಳರು ಹೇಳಿದ್ರು ಅವನು ಯಾವನ ಒಬ್ಬನ ಹೆಸರನ್ನ, ಅವನೇನೋ ಲಫಂಗನ ಲಫಡನ ಎಂಥದೋ ಹೇಳಿದ್ರು. ಇಂಥವ್ರಿಗೆ ನಾವು ಉತ್ತರ ಕೊಡಬೇಕಾ? ನಿಮ್ಮ ಪರವಾಗಿ ನಿಂತಿರೋರ ಪರವಾಗಿ ನೀವಿವತ್ತು ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತಂದಾಗ ನೀವು ಎದ್ದು ನಿಂತು ಪ್ರೊಟೆಸ್ಟ್ ಮಾಡಬೇಕು, ನೀವು ಧ್ವನಿ ಎತ್ತಬೇಕು. ಯಾಕೆಂದ್ರೆ ಸಾಹುಕಾರರು, ಯತ್ನಾಳರು ನಿಮ್ಮ ಪರ ಹೋರಾಟಕ್ಕೆ ಇವತ್ತು ಇಲ್ಲಿ ಬಂದಿರೋದು ಬಂಧುಗಳೇ. ಯಾರು ಎಷ್ಟೇ ಬೊಬ್ಬೆ ಹೊಡಿಲಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನಿಮ್ಮ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋವರೆಗೂ ಕೂಡ ನಾವು ವಿಶ್ರಮಿಸಲ್ಲ. ಈ ಭಾಗದಲ್ಲಿ ಯಾಕಾಗಿ ನಾವು ಇವತ್ತು ಯತ್ನಾಳರು, ಸಾಹುಕಾರರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದೀವಿ ಅಂತಂದ್ರೆ, ವಫ್ ವಿಚಾರ ರಾತ್ರಿ ವಿಜಾಪುರದ ಜನತೆ ಬೆಳಗ್ಗೆ ಎದ್ದು ಪಾಣಿ ನೋಡೋಷ್ರೊಳಗಡೆ ವಫ್ ಆಸ್ತಿ ಅಂತ ಹೇಳಿ ಪರಿವರ್ತನೆ ಆದಾಗ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಮಾತನಾಡಿ, ಚುನಾವಣೆ ವಿಷಯದಲ್ಲಿ, ವಕ್ಫ್ ವಿಷಯದಲ್ಲಿ ರಾಜ್ಯ ಸರ್ಕಾರ ಅನ್ಯಾಯ ಮಾಡಿದೆ, ಎಲ್ಲರೂ ಹೋರಾಟ ಮಾಡೋಣ ಎಂದರು. ವಕ್ಫ್ ಹೊಂದಿದ್ದು ಇವಾಗಿಂದ ಅಲ್ಲ, ವಕ್ಫ್ ಬಹಳಷ್ಟು ದೇಶಗಳಲ್ಲೂ ಇದೆ. ಬರೀ ಭಾರತ ದೇಶದಲ್ಲಿ ಮಾತ್ರ ಇಲ್ಲ ವಕ್ಫ್. ಅದು ಅರಬ್ ದೇಶಗಳಲ್ಲಿದೆ, ಮಲೇಷ್ಯಾದಲ್ಲಿದೆ, ಜಪಾನಲ್ಲಿದೆ, ಅನೇಕ ದೇಶಗಳಲ್ಲಿ ವಕ್ಫ್ ಕಾನೂನಿದೆ. ಆದರೆ ಅಲ್ಲಿರ್ತಕ್ಕಂಥದ್ದು ಆಯಾ ದೇಶದ ಬಡವರಿಗೆ ಮೀಸಲಾಗಿ ಅಲ್ಲಿರ್ತಕ್ಕಂಥ ವಕ್ಫ್ ಕಾನೂನನ್ನು ಮಾಡಿ ಮಂಜೂರಾತಿ ಅಲ್ಲಲ್ಲೇ ಕೊಟ್ಟಿರ್ತಕ್ಕಂಥದ್ದಿದೆ.
ಹಣವನ್ನು ಕೂಡ ವಕ್ಫ್ ಕಾನೂನಿನಡಿಗೆ ತಗೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಭಾರತದಲ್ಲಿ 1952-54ರಲ್ಲಿ ಕಾನೂನನ್ನು ಮಾಡಿ ಹೇಗೆ ದೇವಸ್ಥಾನಗಳಿಗೆ ಎಂಡೋಮೆಂಟ್ ಕಮಿಷನ್, ಮುಜರಾಯಿ ಕಮಿಷನಿಂದ ಜಮೀನುಗಳನ್ನು, ಶಾಲೆಗಳನ್ನು ಆ ಕಾಲದಲ್ಲಿ ಕೊಟ್ಟು ಶಾಲೆಗಳನ್ನು ನಡೆಸಬೇಕು, ಇದಕ್ಕೆ ಆದಾಯ ಇರೋದಿಲ್ಲ ಅಂತೇಳಿ ಹೇಗೆ ಮಾಡಿದ್ರು, ಹಾಗೆ ಇವಕ್ಕೂ ಕೂಡ ಒಂದು ಸ್ವಲ್ಪ ಜಮೀನುಗಳಿರಲಿ ಅಂತ ಹೇಳಿಬಿಟ್ಟು ಮಾಡಿರ್ತಕ್ಕಂಥ ಕೆಲಸ ಆಗಿತ್ತು. 1974ರಲ್ಲಿ ಗೇಣಿದಾರರ ಭೂಸುಧಾರಣಾ ಕಾನೂನು ಬಂದ ಮೇಲೆ ಈ ದೇವಸ್ಥಾನದ ಜಮೀನು ಮತ್ತು ಶಾಲೆಯ ಜಮೀನುಗಳೆಲ್ಲವೂ ಕೂಡ ರೈತರು ಉಳುವವನೇ ಹೊಲದೊಡೆಯ ಅನ್ನೋ ಕಾನೂನನ್ನೇ ದೇವರಾಜ ಅರಸು ಅವರ ನೇತೃತ್ವದಲ್ಲಿ ಅಂದಿನ ಸರ್ಕಾರಗಳು ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಚಿಕ್ಕೋಡಿ ಕರ್ನಾಟಕ ರಕ್ಷಣಾ ವೇದಿಕೆಯ ಚಿಕ್ಕೋಡಿ ತಾಲೂಕಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಹಾಗೂ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮ ಜರುಗಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ಚಿಕ್ಕೋಡಿ ತಾಲೂಕಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಹಾಗೂ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮ ಜರುಗಿತು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ದೀಪಕ್ ಗುಡುಗನಟ್ಟಿ ಇವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಚಿಕ್ಕೋಡಿ ತಾಲೂಕಾ ಘಟಕಕ್ಕೆ ಯಾವ ಘಟಕದ ತಾಲೂಕಾ ಅಧ್ಯಕ್ಷರಾಗಿ ಬಸವರಾಜ್ ಮಹಮ್ಮದ್ ಇವರನ್ನ, ಸಂತೋಷ್ ಪೂಜಾರಿ ಇವರನ್ನ ತಾಲೂಕಾ ಉಪಾಧ್ಯಕ್ಷರಾಗಿ ಹಾಗೂ ಚಂದ್ರಕಾಂತ್ ಹುಕ್ಕೇರಿ ಇವರನ್ನ ತಾಲೂಕಾ ಗೌರವ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ನೂರಾರು ಕನ್ನಡ ಮನಸ್ಸುಗಳುಳ್ಳ ಕಾರ್ಯಕರ್ತರು ಕರ್ವೆ ಸಂಘಟನೆಯನ್ನ ಸೇರಿದ್ರು. ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ದೀಪಕ್ ಗುಡುಗನಟ್ಟಿ ಮಾತನಾಡಿ, ಯಾವಾಗಲೂ ಕನ್ನಡ ಭಾಷೆ ನೆಲಜಲ ಬಗ್ಗೆ ಹೋರಾಟ ನಡೆಸಬೇಕು. ಎಲ್ಲಿಯಾದರೂ ಅನ್ಯಾಯವಾದರೆ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು. ಸಂಘಟನೆಯ ಶಾಖೆಯನ್ನ ಪ್ರತಿಯೊಂದು ಹಳ್ಳಿಯಲ್ಲಿ ತೆರಿಬೇಕು. ಒಗ್ಗಟ್ಟಾಗಿ ನಾಡು ನುಡಿಗಾಗಿ ದುಡಿಬೇಕು ಎಂದು ಹೇಳಿದರು. ಬಂಧನ ಮಾಡಿದರು, ಮಹಾಮೇಳ ಮಾಡೇತಿರ್ತೀವಿ ಅಂತ ಏನು ಪ್ರತಿ ಸಲನೂ ಕೂಡ ಬೆಳಗಾವಿ ಒಳಗಡೆ ರಾಜ್ಯೋತ್ಸವ ಆಗಿರ್ಬೋದು, ಏನೋ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸ್ಪಂದಿಸಿ ಒಂದು ಅಭಿವೃದ್ಧಿ ಕಡೆ ತಗೊಂಡು ಹೋಗ್ಬೇಕಂತೇಳಿ ಒಂದು ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ನಾಡದ್ರೋಹಿ, ಒಂದು ಭಯೋತ್ಪಾದನತನ ವರ್ತನೆ ಮಾಡ್ತಾ ಇರುವಂಥ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಮತ್ತೆ ಇದೇ ಡಿಸೆಂಬರ್ 9ನೇ ತಾರೀಕು ಅಧಿವೇಶನದ ಮೊದಲನೇ ದಿನ ಮಹಾಮೇಳವನ್ನು ಮಾಡ್ತೀವಿ, ಸರ್ಕಾರಕ್ಕೆ ಸೆಡ್ ಹೊಡಿತೀವಿ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಒಂದು ಸಂಘಟನೆ ಮುಖಾಂತರ ಇಲ್ಲಿ ನಾಡ ವಿರೋಧಿ ಚಟುವಟಿಕೆ ಮಾಡಲಿಕ್ಕೆ ಹೊರಟಿರುವಂಥ MESಗೆ ಪದೇ ಪದೇ ನಮ್ಮ ಜಿಲ್ಲಾಡಳಿತ, ನಮ್ಮ ಸರ್ಕಾರ ಯಾಕೆ ಅವಕಾಶ ಮಾಡಿಕೊಡ್ತಾ ಇದೆ ಅನ್ನೋಂಥದ್ದು ನಮಗೆ ಪ್ರಶ್ನೆ ಯಾಕೆ ಕಾಡ್ತಾ ಇದೆ. ಯಾಕಂದ್ರೆ ನಾವು ಭಾಳಷ್ಟು ಇದೇ ನವೆಂಬರ್ 1ನೇ ತಾರೀಕು ಯಾವುದೇ ಕಾರಣಕ್ಕೂ ಕರಾಳ ದಿನಾಚರಣೆ ಕೊಡಬೇಡ್ರಿ ಅಂಥೇಳಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು, ಪೊಲೀಸ್ ಇಲಾಖೆಯವ್ರ ಗಮನಕ್ಕೆ ತಂದು, ಆದರೆ ಜಿಲ್ಲಾಧಿಕಾರಿಗಳು ನಮ್ಮ ಮುಂದೊಂದು ಹೇಳ್ತಾರೆ, ಆದರೆ ಹಿಂದಿನ ದಿವಸ ರಾತ್ರೋರಾತ್ರಿ ಹಿತ್ತಲ ಭಾಗಲ್ಲೇ ಅವ್ರಿಗೆ ಅನುಮತಿಯನ್ನು ಕೊಡೋದ್ರ ಮುಖಾಂತರ ನಮ್ಮ ಸಂಭ್ರಮ ಸಡಗರದ ಒಳಗಡೆ ಸೂತಕದ ಛಾಯೆಯನ್ನು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಮೂಡಿಸ್ತಾ ಇದ್ದಾರೆ. ಸುರೇಶ್ ಗವನ್ನವರ್ ಸಾಂಕೇತಿಕವಾಗಿ ಮಾತನಾಡಿದ್ರು. ಸಂಜು ಬಡ್ಗೇರ್ ಸ್ವಾಗತಿಸಿದ್ರು. ರಾಜು ನಾಸಿಪುಡಿ ನಿರೂಪಿಸಿದ್ರು. ಗಣೇಶ್ ರೋಕಡೆ ಇವರು ವಂದಿಸಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಜಂಬಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಲೂತಿ ಅನ್ನೋ ಗ್ರಾಮದಲ್ಲಿ ಶೈಲಾ ಪಿಂಟು ವಾಯಿದಂಡೆ ಕುಟುಂಬ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿರೋದ್ರಿಂದ ಗ್ರಾಮ ಪಂಚಾಯಿತಿಯ ವಿರುದ್ಧ ಕಿಡಿಕಾರಿದ್ರು. ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರೋ ಶತಾಯು ವೃದ್ಧೆ. ಮನೆ ತುಂಬಾ ಮಕ್ಕಳು, ಕೈಯಲ್ಲಿ ಕೆಲಸ ಇಲ್ಲ, ನಿಲ್ಲೋಕೆ ಮನೆಯಿಲ್ಲ. ಕೂಲಿ ಕೆಲಸ ಮಾಡಿ ಮನೆ ಕಟ್ಟಿಕೊಳ್ಳುವ ಶಕ್ತಿ ನನಗಂತೂ ಇಲ್ಲವೇ ಇಲ್ಲ. ದಯವಿಟ್ಟು ನಮಗೆ ಒಂದು ಮನೆ ಕಟ್ಟಿಕೊಡಿ ಎಂದು ಕೈ ಮುಗಿದು ಬೇಡಿಕೊಳ್ತಾ ಇರುವ ಮಹಿಳೆ. ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಜಂಬಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಲ್ಲೂತಿ ಅನ್ನೋ ಗ್ರಾಮದಲ್ಲಿ ಶೈಲಾ ಪಿಂಟು ವಾಯದಂಡೆ ಕುಟುಂಬಕ್ಕೆ ನಿಲ್ಲಲು ಸೂರಿಲ್ಲ. ಸ್ಥಳೀಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ದಲಿತ ಕುಟುಂಬ ಇವತ್ತು ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ. ಕಳೆದ 6 ದಶಕಗಳ ಹಿಂದೆ ಕಟ್ಟಿದ ಕಲ್ಲಿನ ಗೋಡೆ ಬೀಳುವ ಹಂತಕ್ಕೆ ತಲುಪಿದೆ. ಹಲವು ಬಾರಿ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಹಾಗೂ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನೆ ನೀಡುವಂತೆ ಮನವಿಯನ್ನ ಸಲ್ಲಿಸಿದ್ರೂ ಗಮನ ಹರಿಸ್ತಾ ಇಲ್ಲ ಎಂದು ಮಹಿಳೆ ಶೈಲಾ ವಾಯದಂಡೆ ಗ್ರಾಮ ಪಂಚಾಯಿತಿ ವಿರುದ್ಧ ಕಿಡಿಕಾರಿದ್ದಾರೆ. ನಮಗೆ ಎಂತ ಇದು ಕಷ್ಟ ಐತ್ರಿ,
ಯಾರು ಮನಿ ಮಾಡಿಸಲ್ರಿ ಏನ್ ಇಲ್ರಿ ನಮ್ಮ ಮುದುಕಿ ಹಂಗ ಆಗೈತ್ರಿ ನೋಡ್ರಿ ಸರ್ ಹೆಂಗ್ ಮಾತಾಡ್ರಿ ನಮ್ ಅಜ್ಜಿ ಕಿತಿ ವರ್ಷ 100 ವಯಸ್ಸು ಆಗೈತ್ರಿ ನಮ್ಮ ಮುದುಕಿ ಹೆಂಗ ಆಗೈತಲ್ರಿ ಏನ್ ಮಾಡಿದ್ರಿ ನಮ್ ಮಳಿ ಐತ್ರಿ ಹುಡುಗರು ಸಣ್ಣವ್ರಿ ಐತ್ರಿ ತಗೊಂಡ್ ಇಡ್ಲಿ ಮನ್ಯಾಗ ಹಿಂಗಿತ್ತೇನ್ರಿ ಏನ್ ಮಾಡುದ್ರಿ ಇಲ್ರಿ ಸರ್ ಏನ್ ಹೇಳ್ರಿ ಯಾರು ಬಂದಿಲ್ರಿ ಏನ್ ಮಾಡಿದ್ರಿ ಇಲ್ರಿ ಪಂಚ ಯಾರು ಬಂದಿಲ್ರಿ ಪಂಚ ಬರ್ಲಿ ಅನ್ನ ಅನ್ನಕದ ಮುದುಕಿ ಬಿದ್ದೈತ್ರಿ ಹೆಂಗ್ ಮಾಡುದ್ರಿ ರೊಕ್ಕ ಇಲ್ಲ ಏನ್ ಇಲ್ರಿ ಗಂಡ ದಾರು ಕುಡಿತೈತ್ರಿ ಸಣ್ಣ ಸಣ್ಣ ಮಕ್ಕಳು ಐತ್ರಿ ಏನ್ ಮಾಡಿಸ್ರಿ ನೀವ ನೋಡ್ರಿ ಕಾಲ್ ಹಿಡಿತೀನ್ರಿ ನೀವು ಯಾರ್ ನೋಡ್ರಿ ನಮ್ ಮನ್ಯಾಗ್ರಿ ಗಂಡ ಒಬ್ಬಕ್ ಹೋಗ್ತಾರ್ರಿ ಅವಾಗ ಮ್ಯಾನ್ರಿ ನಾನೇ ಇಲ್ರಿ ಸರ್ ಇಲ್ರಿ ಏನ್ ಮಾಡಿದ್ರಿ ಸರ್ ಮುದುಕಿ ಮನಿ ಬೇಕ್ರಿ ನಮ್ ಮನಿ ಮನಿ ಬೇಕು ಮನಿ ಬೇಕ್ರಿ ಮನಿ ಇದು ಇವೆಲ್ಲ ಮಕ್ಕಳು ನಿಮ್ಮನ್ರಿ ಇಲ್ರಿ ಅದು आमचं लोक जर वाटतं आमचं दात धरण्याचं हे म्हातारे असले पेन्शन बुडून गेले राजस्थान गाव सोडून गेले पाण्यात घर उद्या काही सगळं कागद मोडले वाटेल आमचं एवढं परिस्थिती झाली सर ह्या घरासाठीच आम्ही गाव सोडून गेल्यावर जात म्हणजे घर नसल्यामुळे घरच नाही मग पावसात माणसात मज्जाच व्हायला लागली गळायला लागली कसं राहायचं सांगा सर मग कोण आले नाहीत का तुम्हाला घर वगैरे कोण दिलं नाही पंच लोक ती म्हणतात पंच लोक येऊन येत म्हणून मी बसले आमच्या घरला आल्यावर ते पंच लोकांनी मी बोलणार आहे सर का आम्हाला घर नाही आता ही म्हातारी तरण्याची म्हातार झाली तेव्हा माझी सासू होती तेव्हा ही बघा भिताड बांधलेला आहे म्हणा आम्हाला घरच नाही मग काय या म्हातारीच्या नावावरती अजिबात घर नाही का काय आता वय 100 होऊन गेले म्हातारीचं तर वीज येणे हे नाही घर नाही म्हटल्यावर बघा तुम्हाला काय अडचण आली का म्हणून कोण येत नाही कोणच नाही इलेक्शन टायमाला येतात इलेक्शन टाइमला घेतात 200-300 द्यायचं जावा दारू प्या करा म्हणजे मालक तर आमचं दारुडेच आहे आम्हाला ते राबून खाल्ल्याशिवाय कायच नाही राम नाही मला नाही राबूनच खाते मग काय करायचं राबल्याशिवाय पोट भरत नाही राबल्याशिवाय पोट भरत नाही काय करायचं सर तुमच्या पाया पडतो आम्ही खरं आम्हाला घराचं एवढंच आहे बघा अडचण आमचं काय सुद्धा नाही इथलं मग गावातली लोक आम्हाला कोण बघायला गेलं आणि आमचं सुधारणाच कोण करत मालक तर आमचं दारोडा एक दीर आहे ते येऊन जाऊन करतोय दुसरं आहे त्याचं लगीन नाही मीच पुरली आहे असं आहे बघा हे म्हातार जर आता असं आहे सगळेजण बघून करून गेले असे आहे बघा किती आहे बघा तुम्हीच बघा हे म्हातारीचं असं वय झालंय काय करायचं सांगा ನಮ್ಮ ಅಜ್ಜಿಯ ಬದುಕಿನ ಕೊನೆ ಗಳಿಗೆಯಲ್ಲಾದರೂ ಮನೆ ನೀಡಿ ಎಂದು ಮಹಿಳೆ ಕೈ ಮುಗಿದು ಬೇಡಿಕೊಂಡಿದ್ದಾಳೆ. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ರಾಯಬಾಗ್ ತಾಲೂಕಾ ಪ್ರಾಥಮಿಕ ಶಿಕ್ಷಕರ ಪತ್ತು ಬೆಳೆಸುವ ಸಂಘ ರಾಯಬಾಗ್ ಆಡಳಿತ ಮಂಡಳಿಯಿಂದ ಪ್ರತಿಭಟನೆ ನಡೆಸಿದ್ರು. ಮತದಾರರ ಯಾದಿ ಬಿಡುಗಡೆ ಮಾಡದೆ ಚುನಾವಣೆ ದಿನಾಂಕ ಘೋಷಣೆ ಮಾಡಿದ ಸಂಘದ ಕಾರ್ಯದರ್ಶಿ ವಿರುದ್ಧ ರಾಯಬಾಗ್ ತಾಲೂಕಾ ಪ್ರಾಥಮಿಕ ಶಿಕ್ಷಕರ ಪತ್ತು ಬೆಳೆಸುವ ಸಂಘ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸಂಘದ ಕಾರ್ಯಾಲಯದ ಎದುರು ಪ್ರತಿಭಟನೆಯನ್ನ ನಡೆಸಿದ್ರು. ಸಂಘದ ಕಾರ್ಯದರ್ಶಿಗೆ ಯಾವುದೇ ವ್ಯವಹಾರ ಜ್ಞಾನ ಇಲ್ಲ. ಇದರಿಂದ ಅವರು ಲೋಪದೋಷಗಳನ್ನು ಎಸಗಿದ್ದು ಅವರ ಹಲವು ತಪ್ಪುಗಳನ್ನು ವಿರೋಧಿಸಿ ಅವರಿಗೆ ನೋಟಿಸ್ ನೀಡಿ ಕ್ರಮ ಜರುಗಿಸುವಂತೆ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳಿಗೆ ಒತ್ತಡ ಹೇರಿ ಶಿಕ್ಷಕರ ಸಹಕಾರ ಸಂಘದ ಆಡಳಿತ ಮಂಡಳಿ ಹಾಗೂ ಪದಾಧಿಕಾರಿಗಳು ಸದಸ್ಯರಿಂದ ತೀವ್ರ ಪ್ರತಿಭಟನೆ ನಡೆಸಿದ್ರು. 2019ರಲ್ಲಿ ಕೈಬಿಟ್ಟ ಪಟ್ಟಿಯನ್ನು ಈಗ ಯಾಕೆ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುತ್ತಿದ್ದೀರಿ? ಮತದಾರರ ಯಾದಿ ಇನ್ನೂ ಹಚ್ಚದೆ 1 ತಿಂಗಳು ವಿಳಂಬ ಮಾಡಿದ್ದೀರಿ. ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಈಗ ನಾವು ಪ್ರಶ್ನೆ ಮಾಡಿದಾಗ ಬಂದಿದ್ದೀರಿ. ಈ ಬಗ್ಗೆ ಕಾರ್ಯದರ್ಶಿ ಏನು ಕ್ರಮವನ್ನು ಕೈಗೊಂಡಿದ್ದೀರಿ? ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ಸಹಕಾರ ಅಭಿವೃದ್ಧಿ ಅಧಿಕಾರಿ ಶಂಕರ್ ಅವರನ್ನ ಪ್ರಶ್ನೆ ಮಾಡಿದ್ರು. ನೀವು ಮೆಂಬರ್ಗಳು ತೆಗೆದಿದ್ದ ನಿಮ್ಮಲ್ಲಿ ಇತ್ತಂದ್ರ ನೀವು ಮತ್ತೆ ಮುಂದೆ ಜನರಲ್ ಬಾಡಿಗಳಿಗೆ ಮತ್ತೆ ಅವ್ರನ್ನ ಯಾಕೆ ಕರೆದ್ರಿ? ಎಲ್ಲಿ ಕರೆದ್ರಿ ಅಧಿಕಾರಿ ಯಾರಿಗಿರ್ತೈತ್ರಿ? ಯಾರಿಗೆ ಎಜಿಎಂ ಅಟೆಂಡ್ ಆಗೋ ಅಧಿಕಾರಿ ಯಾರಿಗಿರ್ತೈತಿ? 3 ನಮೂನಿ ಮೆಂಬರ್ಗೆ ಅವಕಾಶ ಇದೆ. ಒಂದು ಸಾಮಾನ್ಯ ಸದಸ್ಯ, ಇನ್ನೊಂದು ನಾಮಮಾತ್ರ ಸದಸ್ಯ, ಇನ್ನೊಂದು ಸಹ ಸದಸ್ಯ. ಅಧಿಕಾರ ಮತ್ತು ಚುನಾವಣೆಯಲ್ಲಿ ಭಾಗವಹಿಸುವ ಅಧಿಕಾರಿ ಯಾರಿಗಿರ್ತಂದ್ರೆ ಓನ್ಲಿ ಎ ಕ್ಲಾಸ್ ಮೆಂಬರ್ ಸಾಮಾನ್ಯ ಸದಸ್ಯರಿಗೆ, ಮೆಂಬರ್ಗಿಲ್ಲ, ಅಸೋಸಿಯೇಟ್ ಮೆಂಬರ್ಗಿಲ್ಲ. ಅಂದ್ರೆ ಸಹ ಸದಸ್ಯರಿಗೆ ಮತ್ತು ನಾಮಮಾತ್ರ ಸದಸ್ಯರಿಗೆ ಎಜಿಎಂ ಅಟೆಂಡ್ ಆಗೋ ಪವರ್ ಇಲ್ಲ. ನೀವು 19ರೊಳಗೆ ನೀವು ಅವ್ರ ನೋಟರ್ ಲಿಸ್ಟ್ ನ ಕಡಿಮೆ ಮಾಡಿ ಮತ್ತೆ ಮುಂದೆ ಜನರಲ್ ಬಾಡಿಗಳಿಗೆ ಕರೆದ್ರೆ ಯಾಕ? ಇವರು ಸೆಕ್ರೆಟರಿ ನಿಮ್ಮ ಸಂಘದ ಬಾಯಿಲ ನಿಮ್ಮ ಹತ್ಯಾಕ ಐತಿ
ನೀವು ನಮಗೆ ಹೇಳ್ಬೇಕು, ನಾವು ನಿಮ್ಗೆ ಹೇಳ್ಬೇಕು. ಕಾಯ್ದೆಗಳನ್ನ ರೂಪಣೆ ಮಾಡೋರ ನೀವು ಅಧಿಕಾರಿಗಳ. ಈಗ ನೀವು ಬಂದಿರಿ ಚುನಾವಣೆ ಇಲ್ಲೇ ಅರ್ಥ ಆಗ್ತೈತಿ. ಅವ್ರು ಹೇಳ್ಬೇಕು ನಮಗೆ. ಕಾಯ್ದೆ ಪುಸ್ತಕ ನಾನು ಓದ್ಬೇಕು, ನೀವು ಓದ್ಬೇಕು. ಅದೇ ಈ ಸರ ನಮ್ಮ ಕರ್ತವ್ಯ ಅಲ್ಲದ ಸೆಕ್ರೆಟರಿ ಆಗಿರ್ತಾವ. ನಮಸ್ಕಾರ. ರಾಯಬಾಗ ತಾಲೂಕಾ ಪ್ರಾಥಮಿಕ ಶಿಕ್ಷಕರ ಪಟ್ಟಿ ಬೆಳೆಸುವ ಸಹಕಾರ ಸಂಘದ ಕೆಲವು ಸದಸ್ಯರು ಈ ಬರ್ತಕ್ಕಂಥ ಚುನಾವಣೆಯಲ್ಲಿ ಮತದಾರರ ಪಟ್ಟಿ ಬಗ್ಗೆ ಕೆಲವೊಂದು GPT ವರ್ಗದ ಸದಸ್ಯರನ್ನ ತಗೋಬೇಕು ಅಥವಾ ತಗೋಬಾರ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲಗಳಿರೋದ್ರಿಂದ ಇದನ್ನು ಪರಿಹಾರ ಮಾಡಿರಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಸಭೆಯನ್ನು ಕೂಡಿದರು. ಸಭೆಯಲ್ಲಿ ಬಂದು ಅವರಿಗೆ ಕಾನೂನುಗಳ ಬಗ್ಗೆ ಸಂಪೂರ್ಣವಾಗಿ ಅವರ ಮಾಹಿತಿಯನ್ನು ನೀಡಲಾಗಿದೆ. ಅದಾದ ನಂತರ ಈ ಸಂಘದ ದಾಖಲಾತಿಗಳ ಆಧಾರದ ಮೇಲೆ ಮತದಾರರ ಪಟ್ಟಿಯನ್ನು ತಯಾರು ಮಾಡಿ ಕಾನೂನು ಚೌಕಟ್ಟಿನಲ್ಲಿ ಮಾನ್ಯ ಸಹಕಾರ ಸಂಘ ಸಂಯುಕ್ತ ನಿರ್ದೇಶಕರ ಅನುಮೋದನೆಯನ್ನು ಪಡೆದು ಮತದಾರರ ಪಟ್ಟಿಯನ್ನು ಪ್ರಕಟಣೆಯನ್ನು ಮಾಡಿ ಚುನಾವಣೆ ಪ್ರಕ್ರಿಯೆಯನ್ನು ನಿರ್ಧರಿಸ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡ್ತೀವಿ. ಅದೇ ವಿಷಯವನ್ನು ಅವರೆಲ್ಲರೂ ಕೂಡ ಮನವರಿಕೆಯನ್ನು ಮಾಡಿದ್ವಿ. ಅದರ ಆಧಾರದ ಮೇಲೆ ಅವರೆಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇಷ್ಟು ಪ್ರಕ್ರಿಯೆ ಇವತ್ತು ಜರುಗಿರ್ತದೆ. ಸರ್, ಈಗ ಆಲ್ರೆಡಿ ಈಗ ಚುನಾವಣೆ ಪ್ರಕ್ರಿಯೆ ಅಂದ್ರೆ ಸ್ಟಾರ್ಟ್ ಆಗಿದೆ ರೀ. ಹಾಂ, ಅದು ಮತ್ತು ಸರ್ ಈಗ ಇದ್ರ ರೂಲ್ ಪ್ರಕಾರ ಚುನಾವಣೆ ಪಟ್ಟಿ ನೀವು ಚುನಾವಣಾ ಪ್ರಕ್ರಿಯೆ ಬಗ್ಗೆ ಏನು ನಿಯಮಾವಳಿಗಳಲ್ಲಿ ತಾತ್ಕಾಲಿಕ ಮತದಾರ ಪಟ್ಟಿ ಪ್ರಕಟಣೆ ಮಾಡ್ತಕ್ಕಂಥದ್ದು, ಆಕ್ಷೇಪಣೆಗಾಗಿ ನೋಟಿಸ್ಗಳನ್ನು ಕೊಡ್ತಕ್ಕಂಥದ್ದು ಕಟಬಾಕಿದಾರರಿಗೆ, ಅವುಗಳನ್ನೆಲ್ಲ ಪರಿಶೀಲನೆ ಮಾಡಿಕೊಂಡು ಪರಿಗಣನೆಗೆ ತಗೊಂಡು ಅಂತಿಮ ಮತದಾರರ ಪಟ್ಟಿಯನ್ನು ತಯಾರು ಮಾಡಿ ಪ್ರಕಟಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಆ ಪ್ರಕಾರನೇ ಪ್ರಕ್ರಿಯೆ ಎಲ್ಲ ಕೂಡ ಜరుగుತ್ತದೆ. ಅಂದ್ರೆ ನೀವು ಪಟ್ಟಿ ಹಚ್ಚಿಲ್ಲ ಇನ್ನೂರಿಗೆ? ರೆಡಿ ಇದೆ, ಎಲ್ಲನೂ ರೆಡಿ ಇದೆ. ರೆಡಿ ಇದೆ ರೆಡಿ. ಮತ್ತು ಇದು ಪಟ್ಟಿ ಒಳಗೆ ಗೊಂದಲ ಇದೆ ಅಂತ ಅವರು ತಮ್ಮ ಗೊಂದಲಗಳನ್ನು ತೊಗೊಂಡು ಬಂದಿದ್ದರು, ಅವರಿಗೆ ತಿಳಿಸಿ ಹೇಳ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ಪ್ರಕ್ರಿಯೆ ಇನ್ನೂ ಆರಂಭವಾಗಿಲ್ಲ ಅಂತ? ಇಲ್ಲ, ಪ್ರಕ್ರಿಯೆ ಚಾಲ್ತಿ ಇರ್ತವೆ. 2 ತಿಂಗಳ ಪ್ರಕ್ರಿಯೆ ಇದು. ಪ್ರಕ್ರಿಯೆ ಚಾಲ್ತಿ ಇದೆ. ಅಂದರೆ ಪಟ್ಟಿ ಯಾವಾಗ ಹಾಕ್ತೀರಿ ಸರ್? ಈಗ ಪಟ್ಟಿ ಯಾರು ಪಟ್ಟಿಯನ್ನು ಲಿಖಿತವಾಗಿ ಕೇಳಿದ್ರೆ ಅವರಿಗೆ ನಿಗದಿತ ಶುಲ್ಕವನ್ನು ತಗೊಂಡು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ನಮಗೆ. ಇಲ್ಲ ಸರ್, ಗೊತ್ತ್ರಿ. ಹಾಂ, ನೀವು ಕೇಳಿದರೆ ಕೊಡ್ತಾನಂತಾರಲ್ಲ ಸರ್? ಇಲ್ಲ, ಪಟ್ಟಿ ಯಾರಾದರೂ ಸದಸ್ಯರಿಗೆ ಬೇಕಾದ್ರೆ ಆ ಪಟ್ಟಿಯನ್ನು ಪೂರೈಸ್ತಕ್ಕಂಥ ವ್ಯವಸ್ಥೆ ಇದೆ, ಪೂರೈಸ್ತೀವಿ. ಸರ್, ಬೇಕಾದ್ರೆ ಅಲ್ರಿ ನೀವು ಬೋರ್ಡಿಗೆ ಹಚ್ಬೇಕಲ್ರಿ? ಅಲ್ರಿ ಹಾಂ, ಬೋರ್ಡಿ ಪಟ್ಟಿ ರೆಡಿ ಇದೆ. ರೆಡಿ ಇದೆ ರೆಡಿ ಇದೆ. ಅಂದ್ರೆ ನಿಮ್ಮ ಜನಾಂಕದಂದು ನೀವು ಅಂಟಿಸ್ತಿರೋದು? ಎಸ್ ಎಸ್. ಓಕೆ ಸರ್. ತಮ್ಮ ಹೆಸರು? ನಾನು ಶಿವಯೋಗ ಶಂಕರ್ ಅಂತ ಹೇಳಿ. ಇದಕ್ಕೆ ನನ್ನ ರಿಟರ್ನಿಂಗ್ ಅಧಿಕಾರಿ ಕೂಡ ನಾನೇ ಇದ್ದೀನಿ. ಓಕೆ. ನಂತರ ಪ್ರತಿಭಟನಾಕಾರರಿಗೆ ಸಹಕಾರ ಅಭಿವೃದ್ಧಿ ಅಧಿಕಾರಿ ತಿಳಿ ಹೇಳಿದ್ರು. ಈ ಸಂದರ್ಭದಲ್ಲಿ ಅನೇಕರು ಭಾಗವಹಿಸಿದ್ರು. ಸಂಜೀವ್ ಬ್ಯಾಕುಡೆ, KMM ಕನ್ನಡ, ರಾಯಬಾಗ್. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ದಂಪತಿ ಮೇಲೆ 2 ಕರಡಿಗಳು ದಾಳಿ ನಡೆಸಿ ರೈತನ ಕಾಲು ತುಂಡು ತುಂಡು ಮಾಡಿದ ಘಟನೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮಾನ ಗ್ರಾಮದಲ್ಲಿ ನಡೆದಿದೆ. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ದಂಪತಿ ಮೇಲೆ 2 ಕರಡಿಗಳು ದಾಳಿ ನಡೆಸಿ ರೈತನ ಕಾಲು ತುಂಡು ತುಂಡು ಮಾಡಿದ ಘಟನೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮಾನ ಗ್ರಾಮದಲ್ಲಿ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮಾನ ಗ್ರಾಮದ ಜಮೀನಿನಲ್ಲಿ ಸಕಾರಾಮ್ ಮಹದೇವ್ ಗಾಂವ್ಕರ್ಗೆ ಗಾಯಗೊಳಿಸಿದೆ. ಕೆಲಸ ಮಾಡುತ್ತಿರುವಾಗ 2 ಕರಡಿಗಳಿಂದ ದಂಪತಿಗಳ ಮೇಲೆ ದಾಳಿ ನಡೆಸಲಾಗಿದೆ. ಕರಡಿ ದಾಳಿಯಲ್ಲಿ ಸಕಾರಾಮ್ ಮಹದೇವ್ ಗಾಂವ್ಕರ್ ಗಂಭೀರವಾಗಿ ಗಾಯಗೊಂಡಿದ್ದು ಆತನ 2 ಕಾಲುಗಳನ್ನು ಕರಡಿಗಳು ತುಂಡು ತುಂಡಾಗಿಸಿವೆ. ಇನ್ನು 2 ಕರಡಿಗಳ ಏಕಾಏಕಿ ದಾಳಿಗೆ ಮರವೇರಿ ವೃದ್ಧನ ಹೆಂಡತಿ ಪ್ರಾಣ ಉಳಿಸಿಕೊಂಡಿದ್ದಾಳೆ. ತನ್ನ ಪತಿ ಕಾಣದಾದಾಗ ಹುಡುಕಾಟ ನಡೆಸಿದ್ದಾಳೆ. ಆಗ ಪತಿಯ ಅವಸ್ಥೆ ಕಂಡು ಹೌಹಾರಿದ್ದಾಳೆ. ತೀವ್ರ ಗಂಭೀರ ಗಾಯಗೊಂಡ ಸಕಾರಾಮ್ನನ್ನ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ಇನ್ನು ಆಸ್ಪತ್ರೆಯ ವೈದ್ಯರು ಕರಡಿ ದಾಳಿಯಿಂದ ಗಾಯಗೊಂಡ ವೃದ್ಧನಿಗೆ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಸದ್ಯ ರಕ್ತಸ್ರಾವ निंतिದೆ, शस्त्रचिकित्से ನೀಡಬೇಕಿದೆ ಎಂದರು. मी सकाळी 10 वाजता माझी गुरुवर घेऊन निघालो होतो. शेताकडे गेलो. 2 किलोमीटर गाव सोडून मानगाव, कणकुंबीच्या पुढं मानपूर्णगरवड. माझं नाव सकाराम महादेव गावकर. मग पाटणं जेवण घेऊन बायको आली, तर तिकडनं 2 जनावरही धावून आली. हे मी प्रत्यक्षात बघितलं. मी पळते वेळी मला त्यांच्याने दामून धरला आणि एक झाडावरती 7 फूट झाड होतं, 8-9 फूट मोठं होतं झाड. त्या झाडावर हे उजवा पाय डावा पाय ठेवायला म्हटला, पायच खाली ओढून घेतला. माझ्या कमरेला कोयता होता आणि बायकोला बॉब मारलो की त्या झाडावर चढ म्हणून. काय मला बायको तिथं आली. मग ती झाडावर चढून तशी बसली. ती आली असती तर तिला पण खाल्लं. 2 होते. आणि नंतर पाय तोंडात घातला आणि कट केला त्या टायमाला, आणि कोयता मारलो त्या टायमाला सोडून पळाला. कट्टच केला.
आणि तिथं कोण नाही, पाणी नाही, काय नाही. मग बायको तिथनं आमची खांद्यावर घेऊन मला 1 किलोमीटर चालत आली याला पाठीवरती घेऊन तर एक मोबाईल होता. मोबाईल पण मला लावायला अजिबात काही समजेने आलं, डोळ्यात नाही आलं. मग मोबाईल मुलीला लावलो. गाव 3 किलोमीटर राहिला आत नाही. मुलीला लावलं. मग मुलीनं आपल्या बहिणीला केला, बहिणीला आपल्या भाऊजीला केला. आणि नंतर ती तशीच मला तिथं मी थडबडत तिथं राहिलो उन्हाचा 12:30 ते 4 पर्यंत. त्याच्यानंतर गावातील 50 माणसं आली. 50 माणसं येऊन असे हॉट करून नंतर उचलून गेले. आणि तिथं असते वेळी तलवार म्हणून आहे साहेब आमच्या डिपार्टमेंटचा कुणकुंबीचा, त्याला आम्ही हे पाय तुटलेला मोबाईलाचे आमच्या मुलांनी पाठवलं आणि ते कालपर्यंत इथपर्यंत आले. ಒಟ್ಟಾರೆ ಕರಡಿ ದಾಳಿಯಲ್ಲಿ ವೃದ್ಧ ದಂಪತಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ವೃದ್ಧನಿಗೆ ಗಂಭೀರವಾಗಿ ಗಾಯವಾಗಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿಯಿಂದ ಶೋಕಾಸ್ ನೋಟಿಸ್. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಉತ್ತರ ಕೊಡುವ ಶಕ್ತಿ ಇದೆ. ಬಿಜೆಪಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿಕೆ. ನಾಯಕರ ಭೇಟಿಗೆ ದೆಹಲಿಗೆ ಹೋಗ್ತಿಲ್ಲ, ಸಾಮಾನ್ಯವಾಗಿ ಸಿಕ್ಕರೆ ಭೇಟಿಯಾಗ್ತೇವೆ. ವಿಜೇಂದ್ರಗೆ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ ರಮೇಶ್ ಜಾರಕಿಹೊಳಿ. ಕಳೆದ 15 ವರ್ಷದಿಂದ ಯತ್ನಾಳ್ ಉಚ್ಚಾಟನೆ ಎನ್ನುವ ಮಾತು ಕೇಳಿ ಬರ್ತಾ ಇದೆ. ನಾನೊಂದು ದಿನ ನಾನು ನಂಬರ್ 1 ಆಗ್ತೇನೆ. ಬಿಜೆಪಿಯ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.